ಮಾತಾಡೋಕ್ಕೆ ಹಂಚ್ಕೊಳ್ಳೋಕ್ಕೆ ಇಷ್ಟು ಫೈಲ್ ಇದೆ ಸರ್. ರೀಚ್ ಮಾಡ್ಬೇಕು, ನಾನು 40,000 ಜನಕ್ಕೆ ರೀಚ್ ಮಾಡಬೇಕು ಅಂತೇಳಿ ಸಿನಿಮಾ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿದ್ರು. ಅವರು ಬದುಕಿರೋರ್ಗು ಕಡೆಯವ್ರಿಗೂ ಅವತ್ತು ಹೋಗಿದ್ದ ದಿವಸ ಬೆಳಗಿನ ಜಾವ ನನಗೆ ಅವತ್ತಿಂದ ಪೇಸ್ ಕಳಿಸಿದ್ರು. ಹಾಗಾಗಿ ನಮ್ಮದು ಒಂದು ನಿರಂತರವಾದ ಸಂಬಂಧಗಳಿತ್ತು. ನಮ್ಮ ಚಿಕ್ಕಪ್ಪನ ಜೊತೆಗೆ ಬಹಳ ಅದ್ಭುತವಾದ ಸಂಬಂಧ ಇತ್ತು. ಇದರ ಎಲ್ಲ ಹೊಸಗರ ಜೊತೆಗೂ ಅಷ್ಟೇ ಹೇಳ್ತಾ ಇವತ್ತು ಬಂದಂಥ ಇವತ್ತು ಒಂದು ನುಡಿನಮನ ಅವ್ರ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಹೇಳಿ ಗಣ್ಯರೆಲ್ಲ ಬಂದು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು 10 ನಿಮಿಷ ಭೇಟಿ ಇದೆ, ನೋಡ್ಕೊಂಡು ಬಂದಮೇಲೆ ನಮ್ಮ ಸಂಘದ ಅಧ್ಯಕ್ಷರಾದ BN ಸುಬ್ರಹ್ಮಣ್ಯ ಅವರಿಗೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು. ಹಾಗೆ ಮಿತ್ರರಿಗೆಲ್ಲ ಮಿತ್ರ ಶ್ರೀಯುತ ದಿವಂಗತ KJ ಕುಮಾರ್ ಅವರ ಬಗ್ಗೆ ಈ ಮಾತುಗಳನ್ನು ಹೇಳೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಖುಷಿ ಅನಿಸುತ್ತೋ ಅಷ್ಟೇ ಅವರನ್ನು ದಿವಂಗತರು ಅಂತ ಕರೆಯೋದಕ್ಕೆ ದುಃಖ ಕೂಡ ಆಗುತ್ತೆ. KJ ಕುಮಾರ್ ಅವರು ತಮ್ಮ ಎಲ್ಲ ಪ್ರತಿಭೆ ಮತ್ತು ಮಿತ್ರತ್ವ ಇದನ್ನೆಲ್ಲ ಹೇಗೆ ಬೆಳೆಸ್ಕೊಂಡು ಬಂದವರು ಅಂತಂದರೆ ಅವರ ಮತ್ತು ಅವರ ಕುಟುಂಬದ ಜೊತೆಯಲ್ಲಿ ನನ್ನ ಮತ್ತು ನನ್ನ ಕುಟುಂಬದ ಅವಿನಾಭಾವ ಸಂಬಂಧ ಇವತ್ತಿಗೂ ಕೂಡ ಜೀವಂತ. KJ ಕುಮಾರ್ ಅವರು ಒಂದು 38 ವರ್ಷಗಳಿಂದ ಅಥವಾ 39 ವರ್ಷಗಳಿಂದ ನನಗೆ ಗೊತ್ತಿದ್ದಂಥ ವ್ಯಕ್ತಿ. ನನಗೆ ಹೇಗೆ ಗೊತ್ತಿತ್ತು ಅಂತಂದರೆ ನನ್ನ ದಿವಂಗತ ಪತಿ VRK ಪ್ರಸಾದ್ ಅವರ ಬಹಳ ಬಹಳ ಆತ್ಮೀಯ ಮಿತ್ರರು. ನಾನು ಉಡುಪಿಯಲ್ಲಿದ್ದವಳು ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ಮೊದಲಿಗೆ ನಮ್ಮನ್ನು ಸ್ವಾಗತಿಸಿದ್ದು KJ ಕುಮಾರ್ ಮತ್ತು ಅವರ ಕುಟುಂಬ. ಮೈಸೂರಿನಲ್ಲಿ ಅವರ ಮನೆಗೆ ಆಗಾಗ ಹೋಗ್ತಾ ಇದ್ವಿ. ನಾನು ವೆಜಿಟೇರಿಯನ್ನು, ಅವರು ನಾನ್ ವೆಜಿಟೇರಿಯನ್. ಆದರೆ ನನಗೋಸ್ಕರ ವೆಜಿಟೇರಿಯನ್ ಅಡುಗೆಯನ್ನು ಮಾಡಿ ಬಡಿಸ್ತಾ ಇದ್ರು. ಕೋರಿ ರೊಟ್ಟಿ ಅವ್ರ ಮನೆಯ ಸ್ಪೆಷಾಲಿಟಿ. ಅವ್ರ ಮನೆಗೆ ಹೋದಾಗೆಲ್ಲ ಅವರಮ್ಮ ಹೇಳೋರು, ಕೋರಿ ರೊಟ್ಟಿ ಉಣ್ಣೋಡಿ, ಕೋರಿ ರೊಟ್ಟಿ ಉಣ್ಣೋಡು ಆಯ್ತಾ, ಒಟ್ಟಿಗೂ ಮಾಂಸ ಬಡ್ಚಿ ವೆಜಿಟೇಬಲ್ ತಿನ್ಲಿ ಅಂತ ಹೇಳ್ತಿದ್ರು. ವೆಜಿಟೇಬಲ್ ಸ್ಟ್ಯೂ ಮಾಡಿ ಕೊಡ್ತಿದ್ರು. ಆ ಕೋರಿ ರೊಟ್ಟಿ ವೆಜಿಟೇಬಲ್ ಸ್ಟ್ಯೂವನ್ನು ತಿಂದಿರುವಂಥ ರುಚಿ ಈಗಲೂ ಕೂಡ ನನ್ನ ನಾಲಿಗೆ ಮೇಲಿದ್ದರೆ ಅವರ ಆತ್ಮೀಯತೆಯ ಅಭಿರುಚಿ ಈಗಲೂ ಮನಸ್ಸಿನಲ್ಲಿ ಹೃದಯದಲ್ಲಿ ಜೀವಂತ. ಆ ತಾಯಿಗೆ ಶರಣು. ಹಾಗೆ KJ ಕುಮಾರ್ ಅವರ ಪತ್ನಿ, ಅವರ ಒಬ್ಬಳು ಮಗಳು ನನಗೆ ಗೊತ್ತು, ತುಂಬ ಪುಟ್ಟ ಹುಡುಗಿ ನಾನು ನೋಡಿದ್ದಾಗ. ಇಷ್ಟೆಲ್ಲದರ ಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ. ಮದುವೆ ಆಗಿ ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದೀರಾ, ನೀವು ಯಾಕೆ ಊಟಿಗೆ ಹನಿಮೂನ್ಗೆ ಹೋಗಬಾರ್ದು ಅಂತ ಹೇಳಿ ತಮ್ಮ ಕಾರಿನಲ್ಲಿ ತಮ್ಮ ಕುಟುಂಬ ಮತ್ತು ನಮ್ಮ ಕುಟುಂಬ, ನಾನು ಮತ್ತು VRK ಪ್ರಸಾದ್ ಅವರನ್ನು ಕರ್ಕೊಂಡು ಊಟಿವರೆಗೂ ಹೋದ್ರು ರೀ ಅವರು. ಎಂಥ ಸಂಬಂಧ ನೋಡಿ ಇದು, ಎಂಥ ಆತ್ಮೀಯ ಭಾವ. ಇವತ್ತಿಗೂ ಆ ತಣ್ಣನೆಯ ನೆನಪು ನನ್ನಲ್ಲಿದೆ. KJ ಕುಮಾರ್ ಅವರು ಈಗ ಇಲ್ಲ ಅಂತ ಹೇಳೋದಕ್ಕೆ ದುಃಖಿಸ್ತಾ ಅವರ ಕುಟುಂಬಕ್ಕೆ ಮತ್ತು ಅವರ ಆತ್ಮಕ್ಕೆ ಯಾವಾಗಲೂ ಕೂಡ ಎಲ್ಲೇ ಇದ್ದರೂ ಮಿತ್ರ ವರ್ಗಕ್ಕೆ ಯಾವುದೇ ತೊಂದರೆ ಬರದೇ ಇರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಒಂದು ಚಿತ್ರದ ಪ್ರೆಸ್ ಮೀಟ್ ಸೆಟ್ಟಲ್ಲೇ ಮಧ್ಯಾಹ್ನ 4 ಗಂಟೆಗೆ ಅಂತ ಹೇಳಿದ್ವಿ. ಪ್ರೆಸ್ ಅವರೆಲ್ಲ ಬಂದಿದ್ದಾರೆ, ಆದರೆ ಪ್ರೆಸ್ ಮೀಟ್ ತುಂಬಾ ತಡವಾಗಿದೆ. ಕಾರಣ ಇನ್ನು ಹೀರೋಯಿನ್ಸ್ ರೆಡಿ ಆಗಿರಲಿಲ್ಲ. ನಾನು ಚಟಪಡಿಸ್ತಾ ಇದ್ದೆ. ಕೊನೆಗೆ ಸ್ಟೇಜ್ ಬರೋದಾಗ ಸಾರಿ ಅಂದೆ. ಅಲ್ಲಿ ಒಬ್ಬ ಪತ್ರಕರ್ತರು, ಪರವಾಗಿಲ್ಲ ರಮೇಶ್, ಈ ಡಿಲೇಗೆ ಕಾರಣ ನೀವಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಚಿತ್ರರಂಗದಲ್ಲಿ ಯಾರ್ಯಾರು ಯಾವ್ಯಾವ ತರ ಅಂತ ಪತ್ರಕರ್ತರಿಗಿಂತ ಚೆನ್ನಾಗಿ ಬೇರೆ ಯಾರು ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಕ್ಕಿದ್ರು. ಅವರೇ ಶ್ರೀ KJ ಕುಮಾರ್ ಅವರು. ಚಿತ್ರರಂಗದಲ್ಲಿ ಯಾರು ಯಾವ ತರ ಏನೇನು ನಡೀತಾ ಇದೆ, ಹಿಂದೆ ಏನಾಯ್ತು, ಮುಂದೆ ಏನಾಗಬಹುದು ಎಲ್ಲವೂ ಗೊತ್ತಿದ್ದು ಬಹಳ ಸ್ಪಷ್ಟವಾಗಿ ಬರೆಯೋರು. ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಶ್ ಅವರು, ವಿಷ್ಣುವರ್ಧನ್, ರಜನಿಕಾಂತ್ ಅವರಿಂದ ಇವತ್ತವರೆಗೂ ತಾರೆಗಳ ಮಾತ್ರ ಅಲ್ಲ, ಮನುಷ್ಯರಾಗಿ ಅವರು ಅರಿತುಕೊಂಡಿದ್ದರು. ಹಾಗಾಗಿ ನಮ್ಮೆಲ್ಲರ ಬಗ್ಗೆ ಜನರಿಗೆ ಸುದ್ದಿಯನ್ನ ತಲುಪಿಸೋದ್ರ ಜೊತೆಗೆ ನಮ್ಮೆಲ್ಲರ ವಿಶ್ವಾಸವನ್ನು ಅವರು ಪಡ್ಕೊಂಡಿದ್ರು.
ನಾನೇ ಅವರನ್ನ ರೂಪಕಲಾ ಆಫೀಸಲ್ಲಿ ನೋಡಿದ್ದೀನಿ, ಉದಯವಾಣಿಯಲ್ಲಿ ಕೆಲಸ ಮಾಡೋದು ನೋಡಿದ್ದೀನಿ, ಮೈಸೂರು ಭಾವಪತ್ರಿಕೆಗಳು ಅವ್ರದೇ ವೆಬ್ಸೈಟ್ ಹೊಸ ದಿನಾಂಕದಲ್ಲಿ, ಹೀಗೆ ಇವೆಲ್ಲ ಅವರು ಕೆಲಸ ಮಾಡಿದಂತಹ ಸಂಸ್ಥೆಗಳು ಮಾತ್ರ ಅಲ್ಲ, ಅವರ ಬರವಣಿಗೆ ಮೂಲಕ ಅವರು ಬಿಟ್ಟು ಹೋದ ಹೆಜ್ಜೆ ಗುರುತುಗಳು. ಬಹುತೇಕ ಸಮಯದಲ್ಲಿ ಬರೀ ಸದ್ದು ಶಬ್ದಗಳ ಮಧ್ಯೆ ಒಂದು ಸ್ಪಷ್ಟವಾದ ಧ್ವನಿಯಾಗಿದ್ದವರು KG ಕುಮಾರ್ ಅವರು. ಕನ್ನಡ ಚಿತ್ರರಂಗ ಮತ್ತು ಚಿತ್ರ ರಸಿಕರ ಮಧ್ಯೆ ಒಂದು ಆತ್ಮೀಯವಾದ ಸೇತುವೆ ಎಂದರೆ ಪತ್ರಕರ್ತರು. ಅವರಲ್ಲಿ ಮುಖ್ಯವಾದವರು KG ಕುಮಾರ್ ಅವರು. ನಮ್ಮ ಜೊತೆಗಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ. ಹಾಗೆ ನಮ್ಮ PR ನಾಗೇಂದ್ರ ಮತ್ತು ವೆಂಕಟೇಶ್ ಅವರು ಪುಷ್ಪ PR ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ವೆಂಕಟೇಶ್ ಮತ್ತು ನಾಗೇಂದ್ರ ಅವರು. ಸರ್ ಒಂದು ನಿಮಿಷ ಬಾಬು ಸರ್ ಹಾಗೆ ಬನ್ನಿ ಪಬ್ಲಿಸಿಟಿಗೆ ಒಂದು ಗ್ರೂಪ್ ಕೂಡ ಬರೋರು ಸರ್ ಒಂದು ಜಗ್ಗಿ ಸರ್ ಪೇಪರ್ಗೆ ಫೋಟೋ ಇರಲಿ ಅದೇ ಫೋಟೋ ಇದೆ ನನ್ನ ಕಡೆ. ತೆಗಿತೀನಿ ಶಣೈ ಸರ್ ಓಕೆ ಓಕೆ ಎಲ್ರಿಗೂ ಧನ್ಯವಾದಗಳು. ಈಗ ಬಾನಸ್ ಅವರು ಕಾರ್ಯಕ್ರಮ ಶುರು ಮಾಡ್ತಾರೆ. ಪತ್ರಕರ್ತರ ಸಂಘ ಇಂಥದ್ದೊಂದು ಕಾರ್ಯಕ್ರಮ ನಡೆಸಿಕೊಳ್ಳೋಕ್ಕೆ ಅದರ ಹಿಂದೆ ಕೆಲಸ ಮಾಡಿದ ಎಲ್ಲ ಸದಸ್ಯ ಮಿತ್ರರಿಗೆ ಮೊದಲು ವಂದಿಸ್ತೀನಿ. ವಿಶೇಷವಾಗಿ ನಮ್ಮ ಮಂಜು ಅವರ ಹೆಸರು ಹೇಳಬೇಕು, ಯಾಕಂದರೆ ಮಂಜು ಅವರು ಸಾಕಷ್ಟು ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ನಾನು ಕುಮಾರ್ ಅವರ ಬಗ್ಗೆ ಹೇಳಬೇಕು ಅಂತ ಅನ್ಕೋತಾ ಇದ್ದ ಮಾತುಗಳಲ್ಲಿ ಪೂರ್ತಿಯಾಗಿ ಈಗಾಗಲೇ ನೀವು ನೋಡಿದ್ದೀರಿ. ಆದರೆ ನಾನು ಮತ್ತು ಕುಮಾರ್ ಕೊನೆಯದಾಗಿ ಭೇಟಿಯಾದ್ದು ಅವರ ಮಗಳ ಮದುವೆ ಸಂದರ್ಭದಲ್ಲಿ. ಅದಾದಮೇಲೆ ಕೇವಲ ಫೋನ್ಗಳ ಮೂಲಕ ಅಷ್ಟೇ ನಮ್ಮ ಮಾತುಕತೆ ನಡೀತಾ ಇತ್ತು. ನನಗೂ ಮೈಸೂರಿಗಿರುವ ನಂಟು ಅಂತಂದರೆ ಆಂದೋಲನದ ಜೊತೆಗಿನ ನಂಟು. ಆಂದೋಲನಕ್ಕೆ ಅವರು ನನ್ನ ಅಂಕಣವನ್ನು ಅವರು ಪ್ರತಿ ಶುಕ್ರವಾರ ನೋಡ್ತಾ ಇದ್ದರು. ಅವರಿಗೆ ಚಿತ್ರರಂಗದ ಮೇಲಿದ್ದ ಪ್ರೀತಿ ಮತ್ತು ಅದನ್ನು ಉಳಿಸಿ ಬೆಳೆಸಬೇಕು ಅಂತ ಇದ್ದ ಕಾಳಜಿ ನಮ್ಮಲ್ಲಿ ಹೊಸ ಪೀಳಿಗೆಯವರಿಗೆ ಇರಲಿ ಅಂತ ನಾನು ಆಶಿಸ್ತಾ ಈಗ ಕೊನೆಯಲ್ಲಿ ಏನಾದರೂ ಉಳಿದನ್ನು ಹೇಳ್ತೀನಿ. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಜಯವಾದ ಅವರು ತಮ್ಮ ನುಡಿಗಳನ್ನು ಸಲ್ಲಿಸಬೇಕು. ವೇದಿಕೆಯ ಮುಂದೆ ಇರ್ತಕ್ಕಂಥ ಸರ್ವರಿಗೂ ನಮಸ್ಕಾರ ಅಂತ 9ನೇ ತಾರೀಕು ಮಾತಾಡಿದ್ದೆ ನಾನು KG ಕುಮಾರ್ ಅವ್ರ ಜೊತೆ. ಹೇಳಿದ್ದೆ ನಾನು 11ನೇ ತಾರೀಕು ನಾನು ಶಿವಮೊಗ್ಗ ಹೋಗ್ತಿದ್ದೀನಿ, ಯೂನಿವರ್ಸಿಟಿಯ ಕಾರ್ಯಕ್ರಮ ಇದೆ, ಮೈಸೂರಿಗೆ ಬರಬೇಕು, ಬರ್ತೀನಿ, ಬಂದ ನಂತರ ತಮ್ಮ ಕಾಣ್ತೀನಿ. ಅಷ್ಟು ಆರೋಗ್ಯವಾಗಿದ್ದರು. ನನಗೆ ಒಂದೊಂದ್ಸಲ ಶಾಕ್ ಆಗುತ್ತೆ.
ಹೇಳ್ದೇನೆ ಹೋಗ್ಬಿಟ್ರಲ್ಲ ಕುಮಾರ್. ನಾನು ಅವರ ಸಿಸ್ಟರ್ ಜೊತೆ ಅದೇ ಕೇಳಿದೆ, ಮಗಳ ಹತ್ರ. ಮಗಳಾದರೂ ಕುಂದಾಪುರದಲ್ಲಿದ್ದರು, ಅವ್ರ ತಂಗಿ ಆ ಮನೆಯಲ್ಲೇ ಇದ್ದರು. ಪಾಪ ಅವರು ಶ್ರೀಮತಿಗೆ ಯಾವ ಸ್ಥಿತಿಲಿದ್ದಾರೆ ಅಂತ ಗೊತ್ತಿಲ್ಲ, ಹೇಳೇ ಇಲ್ಲ, ಹಾಗೆ ನಿರ್ಗಮಿಸ್ಬಿಟ್ರು. ಕುಮಾರ್ ಅವ್ರನ್ನ ನಾನು 1975ನೇ ಇಸ್ವಿಯಲ್ಲಿ ಕಂಡಿರ್ತಕ್ಕಂಥದ್ದು. ಮೈಸೂರಿಗೆ ಹೋಗಿದ್ದಾಗ ಯಾರು ಇದ್ದವರು ಅಂತ ಒಂದು ಕನ್ನಡ ಚಿತ್ರ ನಮ್ಗೆ ಹೊಸ್ತು. ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ಅಗ್ರಿಮೆಂಟ್ ಆಗಿದ್ದಷ್ಟೇ. ಆದರೆ ಸಿನಿಮಾಕ್ಕೆ ಹೋದಾಗ ಇಲ್ಲೇ ಇದ್ದಾರೆ ಬಾಬು ಅವರು ಮತ್ತು ಅಂಬರೀಷ್ ಅವರು ಇಬ್ಬರು ಕೂಡ, ಕುಮಾರ್ ಅವರು 3 ಜನ. ನಾನು ಅವತ್ತು ಅಲ್ಲೊಂದು ಸ್ಟುಡಿಯೋದಲ್ಲಿ ಒಂದು ಮರ ಇತ್ತು, ಬಂದು ನನ್ನನ್ನು ಕಂಡು ನನಗೆ ನಾವು ಹೊಸಬಿಡಲ್ಲ, ಅವರು ಅತ್ಯಂತ ಆಪ್ತತೆಯಿಂದ ಊರ್ನೋರು ಅಂತ ಬಹಳ ಕಾಳಜಿಯಿಂದ ಪ್ರೀತಿಯಿಂದ ಮಾತಾಡಿಸಿದ್ರು. ಆ ವಿಶ್ವಾಸ ಬಹುಶಃ ಕೊನೆಯವರೆಗೂ ಇಟ್ಕೊಂಡೆ. ನನಗೆ ಈಗಲೂ ಕೂಡ ನೆನಪಾಗುತ್ತೆ. ಮೈಸೂರಿನಲ್ಲಿ ನನ್ನ ಮದುವೆ ಇದೆ ಅಂತ ಗೊತ್ತಾದಾಗ ಅದಕ್ಕೂ ಅವ್ರು ಬಂದಿದ್ರು. ನಾನು ಹೋಗಿದ್ದೆ, ನಾನು ನಮ್ಮ ಯಜಮಾನರು ಮದುವೆ ಕಾರ್ಡ್ ಕೊಡಬೇಕು ಸೌಂದರ್ಯ ಮದುವೆ ಉಂಟು. ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಆದರೆ ನೀವು ನಂಬ್ತಿರೋ ಇಲ್ವೋ, ಎಲ್ಲ ಕಡೆಗೂ ಕೂಡ ಕರ್ಕೊಂಡು ಹೋಗಿ ಒಂದೊಂದು ಮನೆಗೂ ಬಂದು ಎಲ್ಲರನ್ನು ಪರಿಚಯ ಮಾಡಿಸಿ ಇದು ಮದುವೆಗೆ ಬರಬೇಕು ಅಂತ ಹೇಳಿ, ಅವರೆಲ್ಲರಿಗೂ ಕೂಡ ಮದುವೆಗೆ ಬನ್ನಿ ಅಂತ ಹೇಳಿ ಅವರೆಲ್ಲರನ್ನೂ ಮದುವೆಗೆ ಬರಲಿಕ್ಕೆ ಹೊರಡಿಸಿದಂಥವ್ರು. ಚಿತ್ರರಂಗದ ಜೊತೆಯಲ್ಲಿ ಅವರ ನಂಟು, ಚಿತ್ರರಂಗ ಹಾಗೂ ಪತ್ರಕರ್ತರು ಅಂತಂದರೆ ಅದೊಂದು ಅವಿನಾಭಾವ ಸಂಬಂಧ. ನಾವು ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮನ್ನು ಒಂದು ರೀತಿಯಲ್ಲಿ ಬೆಳೆಸೋದೇ ಪತ್ರಿಕೋದ್ಯಮ. ಇವತ್ತು ಪ್ರಿಂಟ್ ಮೀಡಿಯಾ ಬಂದಿದೆ, ಸ್ಯಾಟಲೈಟ್ ಬಂದಿದೆ, ಎಲ್ಲ ಚಾನಲ್ಸ್ಗಳು ಪ್ರತಿಯೊಂದು ಬಂದಿದೆ. ಇವೆಲ್ಲವೂ ನನ್ನ ಪ್ರಕಾರ ಒಂದೇ. ಎಲ್ಲರೂ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸಿದಂಥವ್ರು, ಹರಿಸಿದಂಥವ್ರು, ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡಿರ್ತಕ್ಕಂಥವ್ರು. ಅದರಲ್ಲಿ ಕುಮಾರ್ ಅವರು ಅತ್ಯಂತ ಗೌರವದಿಂದ ನನ್ನನ್ನು ಕಂಡಿದ್ದಾರೆ. ಕಿವಿ ಮಾತುಗಳನ್ನು ಹೇಳಿದ್ರು, ಎಷ್ಟೋ ಸಲ ಬೆಳೆಸೋದ್ರು. ಬೆಳೆಯೋದಕ್ಕೆ ಅನೇಕರಿಗೆ ಯಾವುದಾದ್ರೂ ಒಂದು ವಿವಾದ ಬಂದಾಗ ಆ ಸ್ಪಂದಿಸುವಂಥ ಗುಣ, ಅದಕ್ಕೊಂದು ಮಾರ್ಗವನ್ನು, ಸೂತ್ರವನ್ನು ಹೇಳ್ಕೊಡೋದಿದೆ ನೋಡಿ, ಅದೇ ಬಹಳ ದೊಡ್ಡದು. ಯಾರು ಕಷ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಅವರಿಗೆ ಅವರೇ ಒಂದು ಸೂತ್ರವನ್ನು ಕಂಡು ಹಿಡಿದು ನೋಡಿ ಈ ಥರ ಮಾಡಿ ಅಂತ ಹೇಳೋರು. ಮತ್ತು ಅವರ ಬೇರೆ ಬೇರೆ ಕಲಾವಿದರ ಜೊತೆಯ ಸಂಬಂಧಗಳನ್ನು ಕೂಡ ಬಹಳ ಪ್ರೀತಿಯಿಂದ ಮಾತನಾಡೋರು. ಅದೆಲ್ಲವೂ ಸತ್ಯವೂ ಕೂಡ. ಪ್ರತಿಯೊಬ್ಬರಿಗೂ ಕುಮಾರ್ ಅಂತಂದರೆ ನನ್ನದು ಅನ್ನುವಂಥ ಒಂದು ಭಾವನೆ ಮೈಸೂರಿನಲ್ಲಿ ಇತ್ತು. ನಾವು ಅದನ್ನು ಕಂಡಿದ್ದೀವಿ. ಅದು ಅಂಬರೀಷಲ್ಲೂ ನೋಡಿದ್ದೀವಿ, ಅದನ್ನು ರಾಜ್ಕುಮಾರಲ್ಲೂ ನೋಡಿದ್ದೀವಿ, ವಿಷ್ಣುವರ್ಧನಲ್ಲೂ ನೋಡಿದ್ದೀವಿ, ಈವನ್ ರಜನಿಕಾಂತಲ್ಲೂ ನೋಡಿದ್ದೀವಿ. ಪ್ರತಿಯೊಬ್ಬರು ನಮ್ಮ ಕಣ್ಮುಂದೆ ಇರುವಂಥ ಜಗ್ಗೇಶ್ ಅವರು ಎದುರಿದ್ದಾರೆ. ನಮ್ಗೆ ಎಲ್ಲರಲ್ಲೂ ಕೂಡ ಆ ಒಂದು ಸಂಬಂಧವನ್ನು ನಾವು ಕಂಡಿದ್ದೀವಿ. ಇವುಗಳೆಲ್ಲ ನಡುವೆ ಮನುಷ್ಯ ಹೇಗೆ ಬದುಕ್ತ ಅಂತ ನಾವು ಒಂದು ಸೆಕೆಂಡ್ ಯೋಚನೆ ಮಾಡ್ತೀವಿ. ಬದುಕಿನಲ್ಲಿ ಒಂದು ತಪ್ಪು ಹೆಜ್ಜೆಯನ್ನು ಮುಂದೆ ನಾವು ಇಟ್ಬಿಟ್ವಿ ಅಂದರೆ, ಬದುಕಿನಲ್ಲಿ ಜೀವನ ಪೂರ್ತಿ ಸಂಪಾದನೆ ಮಾಡಿರೋದನ್ನು ತಾನು ಕಳ್ಕೊಂಡಾಗ ಆ ಮನುಷ್ಯ ಏಕಾಂಗಿಯಾಗಿ ತಾನೊಬ್ಬನೇ ಆ ಸೋಲನ್ನು ಅನುಭವಿಸ್ತಾರಲ್ಲ, ಆ ಸೋಲನ್ನು ಅನುಭವಿಸಿರುವಂಥ ಕಥೆಗಳನ್ನು ನಾನು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು, ಅವ್ರ ಹೆಂಡತಿ ಮತ್ತು ಸ್ವತಃ KG ಕುಮಾರ್ ಅವರೆಲ್ಲರೂ ಮಾತಾಡೋದನ್ನು ನಾನು ನೋಡಿದ್ದೀನಿ. ಕೊನೆವರೆಗೂ ಅವರಿಗೆ ಆ ನೋವಿತ್ತು. ನಾನು ಹೀಗೆಲ್ಲ ಕಳೆದ್ಬಿಟ್ಟೆ, ನನ್ನ ಹೆಂಡತಿ ಮಕ್ಕಳನ್ನ ನಾನು ಇನ್ನೂ ಚೆನ್ನಾಗಿ ನೋಡ್ಕೋತಿದ್ದೆ ಅನ್ನುವಂಥ ಒಂದು ಸಣ್ಣ ಆತಂಕ ಅವರಲ್ಲಿ ನಾನು ಕಂಡಿದ್ದೆ. ಬಟ್ ಏನೇ ಹೇಳಿ, ಕುಮಾರ್ ಅತ್ಯಂತ ಒಳ್ಳೆಯ ಸಹೃದಯ ಆಗಿದ್ದರು. ಸಡನ್ನಾಗಿ ಹೋಗ್ಬಿಟ್ರು. ಇಂಥ ಮನೋ ಗುಣ ಇರ್ತಕ್ಕಂಥ ಕುಮಾರ್ ಅಂಥವರು
ಉದ್ಯಮಕ್ಕೆ ಬೇಕಾಗ್ತಾರೆ. ನಮ್ಮ ಸುತ್ತಮುತ್ತ ಎಲ್ಲರೂ ಇದ್ದಾರೆ. ನಾವು ಒಂದೇ ಒಂದು ಹೇಳ್ತೀನಿ, ಅವರು ನಡೆದ ಹಾದಿ ನಮಗೆಲ್ಲರಿಗೂ ಒಂದು ಆ ಹೆಜ್ಜೆ ಗುರುತುಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಹೋಗ್ಲಿಕ್ಕಾಗುತ್ತೆ. ಇಂಥ ಒಂದು ನೋವು ಸಡನ್ನಾಗಿ ಹೋದಾಗ ಅವರಿಗೆ ಆ ನೋವನ್ನು ಭರಿಸೋ ಶಕ್ತಿ ಇವತ್ತು ಆ ಮಕ್ಕಳಿಗಿಲ್ಲ. ಅವ್ರ ಸಿಸ್ಟರ್ ನೋಡಿ ಅವ್ರು ಪಡ್ತಿರೋದು ಮತ್ತು ಅವ್ರ ಕುಟುಂಬ, ಅವ್ರ ಹೆಂಡತಿ, ಆ ಮಕ್ಕಳಿಗೆಲ್ಲರಿಗೂ ಈ ನೋವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಇಷ್ಟನಿಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕೆ ಜೆ ಕುಮಾರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ನನಗೆ ಮಾನಸಿಕ ಗುರು ಮತ್ತು ಒಳ್ಳೆಯ ಸೋದರಾಗಿದ್ದರು. ನಾನು ಒಬ್ಬ ಪತ್ರಕರ್ತನಾಗಬೇಕು ಅಂತ ಒಂದು ಮನಸ್ಸಲ್ಲಿ ನಾನು ಮೂಡಿದ್ದೆ ಕೆ ಜೆ ಕುಮಾರ್. ಯಾಕೆಂದರೆ ನನ್ನ ಅವರ ಸಂಬಂಧ 45 ವರ್ಷ. ನನ್ನ ಮತ್ತು ಅವ್ರ ಸ್ನೇಹ ಮತ್ತು ಅವ್ರ ತಂದೆ, ನಮ್ಮ ತಂದೆ ಇಬ್ಬರು ಸ್ನೇಹಿತರು. ಹೀಗಾಗಿ ಒಂದು ಬಾಂಧವ್ಯ ಚೆನ್ನಾಗಿ ಬೆಳೆದಿತ್ತು. ಕೆ ಜೆ ಕುಮಾರ್ ಅವರು ಎಲ್ಲ ಪತ್ರಕರ್ತರಾಗಿ ಬರ ಮತ್ತು ಪತ್ರಿಕೆ ಅಂತ ಉಳ್ಕೊಂಡಿದ್ದ ವ್ಯಕ್ತಿ ಅಲ್ಲ. ಅವ್ರ ಮನಸ್ಸಲ್ಲಿ ಏನಿತ್ತು ಅಂತಂದರೆ ಒಂದು ಹುದ್ದೆ ಯಾವುದೊಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಆ ಉದ್ಯಮ ಕೂಡ ಚೆನ್ನಾಗಿ ಬೆಳಿಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಹಾಗಾಗಿ ಅವರು ಬರದೆ ನಾನು ಪತ್ರಿಕೆಯಲ್ಲೇ ನನ್ನ ಕೆಲಸ ಮುಗಿತು ಅಂತ ಅನ್ಕೋತಾ ಇರಲಿಲ್ಲ. ಆ ಒಡನಾಟ ಚಿತ್ರೋದ್ಯೋಗ ನಟ ನಟಿ ಇರ್ಬೋದು, ಚಿತ್ರರಂಜನೆ ಇರ್ಬೋದು, ನಿರ್ದೇಶಕರು ನಿಮ್ಮ ಅವ್ರ ಜೊತೆ ಭಾಳ ಚೆನ್ನಾಗಿ ಹೊಂದ್ಕೋತಾ ಇದ್ರು. ಹಾಗಾಗಿ ಯಾವತ್ತೂ ಅವರು ಹಣದಿಂದ ಹೋಗಲಿಲ್ಲ. ಅವರು ಎಲ್ಲ ಜನರಿಂದ ಹೋದರು, ಒಳ್ಳೆ ಸಾಧನೆಗಳನ್ನು ಮಾಡಿದ್ರು. ಬಹುಮುಖ್ಯವಾಗಿ ಈ ಚಿತ್ರೋದ್ಯಮದಲ್ಲಿ ಅವ್ರು ಗಳಿಸಿದ್ದೇನೋ ಅಲ್ಲ, ಆದರೆ ಕಳೆದಿದ್ದೇ ಜಾಸ್ತಿ. ಹಿಂದೆ ಒಂದು ಹಣದ ಹಿಂದೆ ಹೋಗುವಂಥ ಅವಕಾಶಗಳಿರಲಿಲ್ಲ. ಏನೋ ಒಂದು ಒಳ್ಳೆ ಮಾತಾಡ್ಬಿಟ್ರೆ ಸಾಕು, ಆ ಚಿತ್ರರಂಗಕ್ಕೆ ಅವರು ಆ ಚಿತ್ರ ಫಿಲಮ್ಗೋಸ್ಕರನೇ ಅವರು ಪ್ರಚಾರಕ್ಕೇನೆ ಭಾಳ ವೇಫ್ಲಾಗಿ ಬಿಡ್ತಾ ಇದ್ರು. ಹೀಗೆ ಒಂದು ಚಿತ್ರ ಅವರಿಗೆ ಒಂದು ಆದರ್ಶ ಆಗಿತ್ತು. ಮತ್ತು ಅವರಿಗೆ ಪತ್ರಕರ್ತನಾಗಿ ಬರಹ ಅನ್ನೋದು ಅವರಿಗೆ ಬದ್ಧತೆ ಆಗಿತ್ತು. ಹೀಗೆ ಅವರು ಒಂದು ತಮ್ಮ 60 ವರ್ಷ 6 ದಶಕಗಳ ಕಾಲ ಅವರು ಈ ಪತ್ರಕರ್ತ ಉದ್ಯಮದಲ್ಲಿ ಬೆಳೆಸ್ಕೊಂಡು ಎಲ್ಲವನ್ನೂ ಬೆಳೆಸಿದ್ದಾರೆ. ಅವ್ರ ಅಗಲಿಕೆ ನಮಗೆಲ್ಲ ನೋಡ್ತಿದ್ದೆ. ಅವ್ರ ನೋವಿಗೆ ಅವರ ಬಗ್ಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ನಮ್ಮ ಎಲ್ರಿಗೂ ನಮಸ್ಕಾರ. ಮೈಸೂರು ಅಂದರೆ ಕುಮಾರ್ ನನಗೆ, ಯಾಕೆಂದರೆ ಎಸ್ಪೆಷಲಿ ನನಗೆ ನನ್ನ ಕೆರಿಯರ್ನಲ್ಲಿ ಪ್ರೀಮಿಯರ್ ಸ್ಟುಡಿಯೋನಲ್ಲಿ, ಏಷ್ಯಾದ ಅತಿ ದೊಡ್ಡ ಸ್ಟುಡಿಯೋ, 14 ಫ್ಲೋರಲ್ಲಿ 9 ಶೂಟಿಂಗು ಎಲ್ಲೂ ಇರಲಿಲ್ಲ. ಇನ್ನು ಮುಂದಕ್ಕೂ ಇರೋ ಮಟ್ಟ 14 ಶೂಟಿಂಗು ಮರದ ಕೆಳಗಡೆ ಪುಟ್ಟಣ್ಣನವರು, ಸಿದ್ಧಿಂಗನವರು, ರಾಜೇಂದ್ರ ಸಿಂಗ್ ಬಾಬು ಇವರು, ವಿಷ್ಣುವರ್ಧನ್ ಇವರು, ಅಂಬರೀಷ್ ಇವರು, ಅದರ ಮಧ್ಯೆ ಕುಮಾರ್ ಇವರು. ಆ ಥರ ಒಂದು ಸಂಬಂಧ. ಯಾಕಂದರೆ ಮೈಸೂರಲ್ಲಿ ಫಿಲಮ್ ಇಂಡಸ್ಟ್ರಿ ಇದ್ದಿದ್ದಾಗ ಅಲ್ಲಿ ಕುಮಾರ್ ಅವರು ನನಗೆ ಇವತ್ತು ನಾನೇನಾದರೂ ಒಂಚೂರು ಅಚೀವ್ ಮಾಡಿದ್ದೀನಿ ಅಂದರೆ ಮೈಸೂರಿನ ಪತ್ರಕರ್ತರೇ ನನಗೆ ಭಾಳ ದೊಡ್ಡ ಒಂದು ಸಪೋರ್ಟ್ ಆಗಿ ನಿಂತರು. ಪಟ್ಟಾಭಿ ಆಗಿರ್ಬೋದು, ಪದ್ಮನಾಭ ಆಗಿರ್ಬೋದು, ರಾಜನ್ ಆಗಿರ್ಬೋದು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕುಮಾರ್. ಯಾಕೆಂದರೆ ನನ್ನ ನಾಗರಹೊಳೆ ರಿಲೀಸ್ ಆದಾಗ ಅದ್ಭುತವಾಗಿ ಅದನ್ನು ಬರೆದಿದ್ದವರಲ್ಲಿ ಕುಮಾರ್ ಭಾಳ ಒಬ್ಬರು. ವಾಲ್ಟ್ ಡಿಸ್ನಿಗೆ ಹೋಲಿಸಿ ಬರೆದಿದ್ದರು ಕುಮಾರ್. ನಾನೊಂದು ಇಂಗ್ಲೀಷ್ ಪಿಕ್ಚರ್ ಕೆಲಸ ಮಾಡಿದ್ದೆ, ಅವಾಗಲೂ ಕುಮಾರ್ ಅವ್ರನ್ನ ಕರ್ಕೊಂಡೋಗಿದ್ದೆ ವಾರ್ನರ್ ಬ್ರದರ್ಸ್ನವ್ರದ್ದು ಶೂಟಿಂಗ್. ಸೊ ಹೀಗೆ ನಮ್ಮ ಅವರ ಒಡನಾಟ ಹಲವಾರು ಸರಿ ಜಗಳ, ಹಲವಾರು ಸರಿ ಹತ್ರ. ನಾನೊಂದು ಚಿತ್ರ ರಜನಿಕಾಂತ್, ರಾಜ್ಕುಮಾರ್ 3 ಪಿಕ್ಚರ್ ನಂದು ಸಿಲ್ವರ್ ಜೂಬ್ಲಿ ಮೈಸೂರಲ್ಲಿ ಕಲಾಮಂದಿರದಲ್ಲಿ. ಏನು ಒಂದು ಚಿಕ್ಕ ಮಾತಿಗೆ ನನ್ನ ಜೊತೆ ಜಗಳ ಆಡ್ಕೊಂಡು ಪ್ರಶ್ನ ಕರ್ಕೊಂಡೇ ಹೋಗ್ಬಿಟ್ಟು, ಅಂದರೆ ಆ ಥರ ಯಾರನ್ನೂ ಇದು ಮಾಡ್ತಿರ್ಲಿಲ್ಲ. ಅಷ್ಟೇ ಜೊತೆಯಲ್ಲಿ ಸಂಬಂಧ ನಿಂತು. ವಿಷ್ಣುವರ್ಧನ್ಗೂ ಕುಮಾರ್ಗೂ ಒಂದು ಸ್ಮಾಲ್ ಪ್ರಾಬ್ಲಮ್ ಆಗ್ತಿತ್ತು. ಒಂದಿನ ಲೇಖನ ಬರ್ಬಿಟ್ಟಿದ್ದು ಅಂತ ವಿಷ್ಣು ಕೋಪ ಮಾಡಿಕೊಂಡು ಮಾತಾಡ್ತಿರಲಿಲ್ಲ.
ಸರಿ ನನಗೆ ಇದು ಗೊತ್ತಾಯಿತು, ನಾನು ಅವರಿಬ್ಬರನ್ನ ಸೇರ್ಸೋಕ್ಕೆ ಅವಾಗ ಹೈವೇ ಹೋಟ್ಲ್ ಅಂತ ಇತ್ತು, ಅಲ್ಲೇ ಎಲ್ಲರೂ ವಿಡಿಯೋ ಗೊತ್ತಾಯಿತು. ಅಲ್ಲಿ ಇವರಿಬ್ಬರನ್ನು ಸೇರಿಸೋಷ್ಟೊತ್ತಿಗೆ ಸಾಕಾಯಿತು. ಆಮೇಲಿಂದ ಅದೊಂಥರ ಮಧ್ಯೆ ಒಂದು ಡಾರ್ಕ್ ಕ್ಲೌಡ್ ಹೋದ್ಮೇಲೆ ಮತ್ತೆ ಚೆನ್ನಾಗಾಯಿತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಒಂದು ಮೋಟರ್ ಸೈಕಲ್ ಇತ್ತು. ಈ ರಜನಿಕಾಂತ್ ಅವರಿಗೆ ಒಂದು ಸ್ವಲ್ಪ ಮೈಂಡ್ ಏನೋ ಅಪ್ಸೆಟ್ ಆಗಿಬಿಟ್ಟಿದೆ ಅಂತ ಆವಾಗ ಏನೋ ಸುಮ್ಮನೆ ಅವರು ಮಾಡ್ತಾ ಇದ್ದಾರೆ, ಅದು ಬೇರೆ ಯಾವುದೋ ಒಂದು ವಿಚಾರಕ್ಕೆ ಅಂತ ನಾನು ಕುಮಾರ್ ದಿನ ಆ ಹೋಟ್ಲಿಗೆ ಹೋಗೋದು, ರಜನಿಕಾಂತ್ನ ಮೋಟರ್ ಸೈಕಲ್ ಮೇಲೆ ಕೂಡಿಸ್ಕೊಂಡು ರಾತ್ರಿ ಎಲ್ಲ ಸುತ್ತೋದು. ಕುಮಾರ್ ಅವರು ಸರ್ ಇದು ಎಲ್ಲಿ ಕರ್ಮ ಸರ್, ನಾವು ಇವನ್ ಕರ್ಕೊಂಡು ತಿರ್ಬೇಕಲ್ಲ ನಾವು, ಹುಚ್ಚುಚ್ಚಾಗಿ ಆಡ್ತಾನೆ, ಇದು ಮಾಡ್ತಾನೆ, ಏನು ಮಾಡೋದು. ಸರಿ ಅಂದ್ಬಿಟ್ಟು ಹೋಗಿ ರೂಮಿಗೆ ಬಿಟ್ಟು ಬಂದರೆ ಮತ್ತೆ ಕಾರ್ ಕಳಿಸಿ ನಮ್ಮನ್ನು ಕರೆಸೋದು ರಜನಿಕಾಂತ್. ಹಾಗೆ ಒಂದು ಸ್ನೇಹ. ಕೊನೆಗೆ ನನಗೆ ಗೊತ್ತಾಗಿದ್ದೇನೆ, ರಜನಿಕಾಂತ್ ನನಗೆ ಫೋನ್ ಮಾಡಿದಾಗ, ರಜನಿಕಾಂತ್ ಅವರ ಶಿಷ್ಯ ರಘು ನನಗೆ ಫೋನ್ ಮಾಡಿ ಈ ಥರ ಆಗಬೇಕು ಅಂತ. ನನಗೆ ಗೊತ್ತೇ ಇಲ್ಲ, ನಾನೆಲ್ಲೋ ಬಳ್ಳಾರಿಲಿದ್ದು. ಆಮೇಲೆ ನನ್ನ ತಂಗಿ ಮೈಸೂರಲ್ಲಿದ್ದು ಹೋಗಿ ಬಂದು ಜಗದೀಶ್ ಅವರು ತುಂಬ ಶಾಕ್ ಆಗೋಯ್ತು. ಯಾಕೆಂದರೆ ನಮಗೆ ಮೈಸೂರಿನಲ್ಲಿ ಆ ಪ್ರೀಮಿಯರ್ ಸ್ಟುಡಿಯೋ ಮುಚ್ಚಿದಾಗ ಒಂದು ಗಲಾಟೆ ಮಾಡೋದು, ಅದು ಓಪನ್ ಆಗಬೇಕು, ಈ ಜಾಗ ಒಂದು ಪ್ಯಾಲೇಸ್ ಜಾಗ ಅಂತೇಳಿ ದೀರ್ಘವಾದ ಹೋರಾಟ. ಇವತ್ತಿನ ಪತ್ರಕರ್ತರು ಅದನ್ನು ನಿಜವಾದ ಆ ಹೋರಾಟನ ಹೇಗೆ ಮಾಡಿದ್ರು ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿ ತುಂಬ ಹೋರಾಡಿದ್ರು. ನನಗೆ ತುಂಬ ಆತ್ಮೀಯರಾಗಿದ್ದರು. ಯಾವ ವಿಚಾರ ಬರಲಿ ದಿನ ಬೆಳಗ್ಗೆ ಒಂದು ಫೋನ್ ಕಾಲ್ ನನಗೆ ಮೈಸೂರಿಂದ ಕುಮಾರ್ ಅವರು ಇದ್ದೇ ಇರ್ತಿತ್ತು. ಎಲ್ಲ ಒಳ್ಳೆಯದು ಕೆಟ್ಟದ್ದು, ಯಾವುದು ಆ ವಿಚಾರ ಏನು, ಸಿನಿಮಾ ಏನು, ಏನಾಗ್ತಿದೆ, ಹೇಗೆ ಅಂತೆಲ್ಲ ಅಷ್ಟು ಒಂದು ಕಾಳಜಿ ಇದ್ದಿದ್ದವರು. ನನಗೆ ತುಂಬ ಕ್ಲೋಸ್ ಆಗಿದ್ದವ್ರ ಕಾರಣ ಏನಂದರೆ, ನಮ್ಮ ತಾಯಿ ಉಡುಪಿಯವರು ಸತೀಶ್ ಪೈಗಳು ಅಂತ ಈ ಉದಯವಾಣಿ ನಡೆಸ್ತಾ ಇದ್ದಾರೆ, ಅವ್ರ ಮಗನೇ ಗೌತಮ್ ಪೈ ಅಂತ. ಅವರು ನನಗೆ ತುಂಬ ತುಂಬ ಸ್ನೇಹಿತರು. ಉದಯವಾಣಿ ರೂಪ್ತಾರಾಗೆ ತುಂಬ ಸಪೋರ್ಟ್ ಮಾಡಿದವರು ಆ ಕಾಲದಲ್ಲಿ ಕೆ ಜೆ ಕುಮಾರ್ ಅವರು. ಏನಾದರೂ ರೂಪತಾರ ಉದಯವಾಣಿ ಇವತ್ತು ಉಳಿದಿದೆ ಅಂದರೆ ಕುಮಾರಿಂದ. ಅವ್ರು ಏನೋ ಒಂದು ಕಾರಣಕ್ಕೆ ಅಲ್ಲಿಂದ ಅವರು ಹೊರಗಡೆ ಬಂದಾಗಾಯಿತು. ಅವಾಗ ನಾನು ಗೌತಮ್ ಪೈ ಅವ್ರ ಹತ್ರ ಮಾತಾಡಿ ತುಂಬ ಪ್ಯಾಚಪ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಕೊನೆಗೆ ಫಿಲ್ಮ್ ಫೇರ್ ಅವಾರ್ಡ್ ಥರ ರೂಪ್ತಾರ ಅವಾರ್ಡ್ ಮಾಡಬೇಕು ಅನ್ನೋದರಲ್ಲಿ ಕುಮಾರ್ ಅವರು ನಾನು ತುಂಬಾ ಕಷ್ಟಪಟ್ವಿ. ಏಕೆಂದರೆ ಕನ್ನಡದಲ್ಲಿ ಅವಾರ್ಡ್ಗಳೇ ಇಲ್ಲ. ಇತ್ತು ಒಂದು ಕಾಲದಲ್ಲಿ, ಲಾವಣ್ಯ ಅವಾರ್ಡ್ ಇತ್ತು, ಇಂಡಿಯನ್ ಎಕ್ಸ್ಪ್ರೆಸ್ ಅವಾರ್ಡ್ ಇತ್ತು. ಸೊ ನಾವು ಇವಾಗೆಲ್ಲ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ರೂಪ್ತಾರ ತುಂಬ ಡಲ್ ಆಗಿಬಿಟ್ಟಿದೆ. ಆಮೇಲಿಂದ ಈ ಸೋಷಿಯಲ್ ಮೀಡಿಯಾ ಒಂಥರ ಒಳ್ಳೆಯದು ಕೆಟ್ಟದಕ್ಕಿಂತ ಕೆಟ್ಟದೇ ಜಾಸ್ತಿ ಇರೋದು, ಒಳ್ಳೇದು ಭಾಳ ಕಮ್ಮಿ ಇದೆ. ಅದರಲ್ಲಿ ರೂಪ್ತಾರಾಗೆ ನಾವು ವರ್ಷಕ್ಕೊಂದ್ಸರಿ ಸೇರಿಸ್ಬೇಕು ಅಂತೇಳಿ. ಆಮೇಲೆ ಫಿಲಮ್ ಇಂಡಸ್ಟ್ರಿನಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಬಂದಿತ್ತು. ಈ ಪ್ರಜಾವಾಣಿಯವರು ಯಾವುದೋ ಒಂದು ಈ ಅಡ್ವರ್ಟೈಸ್ಮೆಂಟ್ ಇದರಲ್ಲಿ ಶಿಫ್ಟ್ ಮಾಡಬೇಕು ಅಂತ. ಆಗ ಕುಮಾರ್ ಅವರು ಬಂದು ಪಾರ್ವತಮ್ಮನವ್ರ ಹತ್ರ ನಾನು ಕರ್ಕೊಂಡೋಗಿ ಪಾರ್ವತಮ್ಮನವ್ರನ್ನ, ರಾಜ್ಕುಮಾರ್ ಅವ್ರನ್ನ ಅವರ ಮಣಿಪಾಲ್ ಹೋಟ್ಲಲ್ಲಿ MG ರೋಡಲ್ಲಿ ದೊಡ್ಡ ಡಿನ್ನರ್ ಮಾಡಿ ಆವತ್ತಿಂದ ಉದಯವಾಣಿಗೆ ಕೊಡಬೇಕು, ಪ್ರಜಾವಾಣಿಗೆ ಕೊಡಬಾರ್ದು ಅನ್ನೋ ಮಾಡೋದ್ರಲ್ಲಿ ಕುಮಾರ್ ಅವ್ರದ್ದು ಇದು ತುಂಬ ಇತ್ತು. ಅಂದರೆ ರಾಜ್ಕುಮಾರ್, ಪಾರ್ವತಮ್ಮವರು, ಪ್ರೊಡ್ಯೂಸರ್ಸ್ ಎಲ್ಲನೂ ಈ ಪ್ರಜಾವಾಣಿ ರೇಟ್ನ ಕಡಕ್ಕಾಗ್ತಿಲ್ಲ ಅಂಥೇಳಿ ಗಲಾಟೆ ಆಗಿ ಅದು ಆಗಾಯಿತು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮೈಸೂರಲ್ಲಿ ಫಿಲಮ್ ಸಿಟಿ ಆಗೋದಕ್ಕೆ ನನ್ನ ಜೊತೆಗೆ ಕುಮಾರ್ ಅವರು ಭಾಳ ಓಡಾಡಿದ್ದಾರೆ. ಅವ್ರು ಯಾವಾಗ ಹೇಳಿದ್ರು, ನೀವು ಬೆಳಿಗ್ಗೆ 6 ಗಂಟೆಗೆ ಬಂದುಬಿಡಿ, ಸಿದ್ದರಾಮಯ್ಯನವ್ರು ವಾಕಿಂಗ್ ಹೋಗ್ತಿರ್ತಾರೆ, ನಾವು ಇಬ್ಬರು ಹೋಗೋಣ, ಏನು ಬೇಕು ಮಾಡಿಸೋಣ. ಕೊನೆಗೆ ಎಲ್ಲಿವರೆಗೂ ಅವ್ರಿಗೆ ಆಸೆ ಇತ್ತು ಮೈಸೂರಲ್ಲಿ ಅಂತ ಹೇಳಿದ್ರೆ, ಮೊನ್ನೆ ಕಾಂಪೌಂಡ್ ಆಗ್ತಾ ಇದ್ದಾರೆ. ಈಗ ಅಷ್ಟಕ್ಕೂ ಒಂದೊಂದು ಇಟ್ಟಿಗೆ 1.5 ಅಡಿ ಆದರೂ ನನಗೆ ಫೋನ್ ಮಾಡಿ ಹೇಳೋರು, ಇವತ್ತಿಷ್ಟು ಕಾಂಪೌಂಡ್ ಆಗಿದೆ, ಇಷ್ಟು ಕಾಂಪೌಂಡ್ ಆಗಿದೆ ಫಿಲಮ್ ಸಿಟಿಗೆ, ನೀವು ಬೇಗ ಹೇಳ್ಬಿಟ್ಟು ಸಿದ್ದರಾಮಯ್ಯನಿಗೆ ಹೇಳ್ಬಿಟ್ಟು ಒಂದು ಫೌಂಡೇಶನ್ ಸ್ಟೋನ್ ಹಾಕಿಸ್ಬಿಡಿ ಅಂತ. ಅಂದರೆ ಅಷ್ಟು ಫಿಲಮ್ ಇಂಡಸ್ಟ್ರಿ ಬಗ್ಗೆ ಕಾಳಜಿ, ಒಳ್ಳೆಯದು ಕೆಟ್ಟದು ಎಲ್ಲರೂ ಕರೆಕ್ಟಾಗಿ ವಿಮರ್ಶೆ ಮಾಡಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳೋರು. ಯಾವುದೇ ಅದರಲ್ಲಿ ಮುಚ್ಚು ಮರೆ ಇರ್ತಿರ್ಲಿಲ್ಲ. ಒಂದು ಪ್ಯೂರ್ ಸ್ನೇಹ. ಪಾಪ ಅವರಿಗೆ ಒಂದು ಹೋಟ್ಲ್ ಇಟ್ಟು ಭಾಳ ಲಾಸ್ ಆಗಿದ್ದಾಗ ನನ್ನ ಹತ್ರ ತುಂಬ ಹೇಳೋದು, ನೀವು ಏನೋ ಮಾಡೋಕ್ಕೆ ಹೋದೆ, ಈ ಥರ ಆಗೋಯ್ತು ಅಂತ. ಬಟ್ ಆದ್ರೂ ನಾವು ಒಂದು ಟ್ರೂ ಫ್ರೆಂಡ್ನ ಕಳ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲ ಫ್ರೆಂಡು ಬರೀ ಹೊಗಳಿರ್ತಾರೆ, ಆದರೆ ನಾವು ಮಾಡ್ತಿರೋ ತಪ್ಪನ್ನು ತಿದ್ದಿ ಹೇಳೋಂಥ ಒಬ್ಬ ಫ್ರೆಂಡ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ನನಗೆ ಎಷ್ಟೋ ಸರಿ ಹೇಳಿದ್ದಾರೆ, ನೀವು ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಮಾಡಬೇಕಾಗಿತ್ತು, ಈ ಥರ ಮಿಸ್ಟೇಕ್ ಮಾಡಿದ್ದೀರಾ ನೀವು ಅಂತ. ಅದು ಭಾಳ
ಮುಖ್ಯ ಆಗುತ್ತೆ ಜೀವನದಲ್ಲಿ. ಒಬ್ಬರು ನಮ್ಮನ್ನ ತಿದ್ದುವಂಥ ಫ್ರೆಂಡ್ನ ನಾವು ಅದನ್ನು ಆ ಟೈಮಲ್ಲಿ ಏನಪ್ಪ ಇವ್ರು ಇಷ್ಟು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಹಾರ್ಡ್ ಆಗ್ಬೋದು, ಹಾರ್ಶ್ ಆಗ್ಬೋದು, ಬಟ್ ಅದರೊಂದು ಹಾರ್ಟ್ ಇದೆ ಅಂತ ಗೊತ್ತಾಗಬೇಕು ನಮಗೆ. ಹಾಗೆ ಕುಮಾರ್ ಅವರು ಇವತ್ತು ನಮ್ಮ ಜೊತೆಲಿಲ್ಲ. ನನಗೆ ಈಗ ಮೈಸೂರಿಗೆ ಹೋದರೆ ಫಸ್ಟ್ ಫೋನೇ ನಾನು ಕುಮಾರ್ ಅವ್ರಿಗೆ ಮಾಡ್ತಾಯಿದ್ದೆ. ಇಲ್ಲ ಸ್ಪೋರ್ಟ್ಸ್ ಬನ್ನಿ, ಅವ್ರು ಕುಡಿತಾ ಇರಲಿಲ್ಲ, ಏನಿಲ್ಲ, ಸುಮ್ಮನೆ ಬರೋರು. ನಾನೊಂದು ಲೈನ್ ಜ್ಯೂಸ್ ಕುಟ್ಕೊಂಡು ಹೋಗ್ತೀನಿ ಅಂತ ಹೇಳೋರು. ಕೂತ್ಕೊಂಡು ಗಂಟೆ ಮಾತಾಡ್ತಿದ್ವಿ. ಮೊನ್ನೆ ನಾನು ನಮ್ಮ 100 ವರ್ಷ 100 ಪಿಕ್ಚರ್ ಆಗುತ್ತೆ ಇಷ್ಟರಲ್ಲಿ, ಅದಕ್ಕೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಆಮೇಲಿಂದ ಒಂದು ಪುಸ್ತಕ ತರಬೇಕು ಅಂತ ನನಗೊಂದಿಷ್ಟು ಮೆಟೀರಿಯಲ್ ಬೇಕಾಗಿತ್ತು ಮೈಸೂರು. ಆವಾಗ ಈ ಪ್ರಕಾಶ್ ಅವ್ರನ್ನ ನನಗೆ, ನೀವು ಒಂದು ಕೆಲಸ ಮಾಡಿ, ಪ್ರಕಾಶ್ ಅವ್ರನ್ನ ಕರ್ಕೊಂಡು ನೀವೆಲ್ಲ ಮೆಟೀರಿಯಲ್ ತರಿಸಿ ಅಂತೇಳಿ ಪಾಪ ಅವರು ನನಗೆ ತುಂಬ ಸಹಾಯ ಮಾಡಿಕೊಟ್ಟು, ನಮ್ಮ ಮಹಾತ್ಮ ಪಿಕ್ಚರ್ಸ್ದು 40ನೇ ಇಸ್ವಿಲಿ ಮಹಾರಾಜರ ಕಾಲದಲ್ಲಿ ಒಂದು ನೋಟ್ ಇದ್ದಿದ್ದನ್ನು ನನಗೆ ಪ್ರಕಾಶ್ ಅವರು ಹುಡುಕೊಟ್ರು. ಅಂದರೆ ಮೈಸೂರು ಮಹಾರಾಜರು ಮೈಸೂರಿನಲ್ಲಿ ಮಹಾತ್ಮ ಪಿಕ್ಚರ್ಸ್ ಅಂತ ಒಂದು ಫಿಲಮ್ ಸ್ಟುಡಿಯೋ ನಡೀತಾ ಇದೆ ಅಂತ ರೆಕಾರ್ಡ್ ಆಗಿದೆ ಅದು. ಆಮೇಲೆ ಸೂರ್ಯನಾಥ್ ಕಾಮತ್ ಅವರು ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರು ಸ್ಟೋರಿ, ಅವ್ರದ್ದು ನನಗೆ ಹೇಳಿ ಮಾಡಿದ್ರು. ಹಾಗೆ ಕುಮಾರ್ ಅವರು ಯಾರಿಗೂ ಇದು ಮಾಡ್ತಿರ್ಲಿಲ್ಲ, ಕೇರ್ ಮಾಡ್ತಿರ್ಲಿಲ್ಲ. ಇರೋದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇದು ಕಪ್ಪು ಇದು ಬಿಳಿ ಅಂತ ಹೇಳೋದು, ಅದು ಭಾಳ ಮುಖ್ಯ. ಇವತ್ತು ಕಳ್ಕೊಂಡಿದ್ದೀವಿ, ಬಟ್ ಆದರೂ ನಮ್ಮಿಂದ ದೇಹ ದೂರ ಹೋಗ್ಬೋದು, ಆದರೆ ಅವರು ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಸದಾ. ಯಾಕೆಂದರೆ ನಮ್ಮ ಕೆರಿಯರ್ನಲ್ಲಿ ಯಂಗ್ಸ್ಟರ್ಸ್ಗೆ ಯಾವುದೇ ಒಂದು ಒಳ್ಳೆ ಪಿಕ್ಚರ್ ಚೆನ್ನಾಗಾದಾಗ ತುಂಬ ಸಂತೋಷ ಪಡೋರು. ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಫಿಲಮ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ. ಅಂಬರೀಷನ್ನ ಅಂತ ಆದಮೇಲಿಂದ ರೈಟ್ ಅಪ್ಸ್ ಕುಮಾರ್ ಅವರು ಬರೆದಿರೋದು. ಅಂಬರೀಷು ಒಬ್ಬ ದೊಡ್ಡ ಆ್ಯಕ್ಟರ್ ಆಗೋದಕ್ಕೆ ಕುಮಾರ್ ಅವರು ಭಾಳ ಕಾರಣ. ವಿಷ್ಣುವರ್ಧನ್ಗೂ ಅಷ್ಟೇ, ಬಿಗಿನಿಂಗ್ ಡೇಸ್ನಲ್ಲಿ ನಾಗರಾವ್ ಆದಮೇಲೆ ಸ್ವಲ್ಪ ಕಾಂಟ್ರವರ್ಸಿಗಳು ಹೋಗಿದ್ದಾಗ ಸಪೋರ್ಟ್ ಮಾಡಿ ಬರೆದಿದ್ದು ಕುಮಾರ್. ಆದ್ದರಿಂದ ಕುಮಾರ್ ಅವರು ನಮ್ಮ ಜೊತೆಲಿಲ್ಲ, ಆದರೆ ನಮ್ಮ ಹೃದಯದಲ್ಲಿದ್ದಾರೆ. ಅವರ ಕುಟುಂಬದವ್ರಿಗೆ ನಾವು ಎಷ್ಟು ಸಾಂತ್ವನ ಹೇಳಿದ್ರೂ ಅದು ತುಂಬ ಕಮ್ಮಿ. ಆದರೂ ನಾವೆಲ್ಲ ಜೊತೆಲಿದ್ದೀವಿ, ನಾವು ದೂರ ಹೋಗಲ್ಲ. ನಮಗೆ ಯಾವಾಗ ಏನಾದರೂ ನಮ್ಮನ್ನು ಕೈಗೆ ಖಂಡಿತ ನಾವು ಬರ್ತೀವಿ. ಎಲ್ಲ ಇದ್ದಾರೆ, ಇಲ್ಲಿರೋರು ಜಯಮಾಲಾವ್ ಇದ್ದಾರೆ, ಜಗೇಶ್ ಇದ್ದಾರೆ, ಸುಂದರರಾಜ್, ಎಲ್ಲ ನಮ್ಮ ಎಲ್ಲರೂ ಇದ್ದಾರೆ. ನಾವು ಕುಮಾರನ ಮರೆಯೋಕ್ಕೆ ಆಗೋದೇ ಒನ್ ಆ್ಯಂಡ್ ಓನ್ಲಿ ಕುಮಾರ್ ಫ್ರಮ್ ಮೈಸೂರು ಅಂತ ಹೇಳ್ಬೋದು. ಧನ್ಯವಾದಗಳು. ನಮಸ್ಕಾರ. ಅಗಲಿದವ್ರ ಬಗ್ಗೆ ಮಾತಾಡೋದು ಬಹಳ ಕಷ್ಟ. ಇದು ಬಹಳ ಸುದೀರ್ಘವಾದ ಜರ್ನಿ. 4 ಮಾತಲ್ಲಿ ಮಾತ್ರ ಹೇಳಿದರೆ ಅದು ನಿಜವಾದ ಶ್ರದ್ಧಾಂಜಲಿ ಆಗೋದಿಲ್ಲ. ಬಟ್ ಇಷ್ಟು ಮಾತ್ರ ಹೇಳಿದಲ್ಲೇ, ನಾನು ಪತ್ರಿಕೋದ್ಯಮಕ್ಕೆ ಬರೋ ಮೊದಲೇ ಅವರು ಒಂದು ಸ್ಟಾರ್ ಪತ್ರಕರ್ತರಾಗಿದ್ದರು. ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಿದ್ದೆ. ಅವರ ಬರವಣಿಗೆ, ಅವರ ನಡೆ, ನುಡಿ, ಮಾತು ಎಲ್ಲ ಒಂದು ಆದರ್ಶವಾಗಿ ಕಾಣಿಸ್ತಾ ಇತ್ತು ನನಗೆ. ಅವರಲ್ಲಿ ಬಹಳ ಇಷ್ಟ ಆಗಿದ್ದು, ಅವರು ಸೂಪರ್ ಸ್ಟಾರ್ಗಳ ಜೊತೆ ಹೇಗೆ ಒಡನಾಟ ಹೊಂದ್ಕೊಂಡಿದ್ರು, ಅದೇ ಥರ ಪತ್ರಕರ್ತರ ಜೊತೆಗೆ ಇದ್ರು. ಜೊತೆಗೆ ಮುಖ್ಯವಾಗಿ ಈ ಸಹ ಕಲಾವಿದರ ಬಗ್ಗೆ ಹೋರಾಟ ಮಾಡಿದ್ರು. ಆಗಲೇ ಬಾಬು ಸರ್ ಹೇಳಿದ್ರು, ಪ್ರೀಮಿಯರ್ ಸ್ಟುಡಿಯೋ ಆಗಲಿ ಅಥವಾ ಸಹ ಕಲಾವಿದರ ಸಂಘಕ್ಕಾಗಲಿ, ಅಂದರೆ ಅವರು ಟಾಪ್ ಟು ಬಾಟಮ್ ಎಲ್ಲರನ್ನ ಒಂದೇ ಒಂದು ರೀತಿಯಲ್ಲಿ ನೋಡ್ತಾ, ಎಲ್ರಿಗೂ ಅಲ್ಲೂ ಇಲ್ಲೂ ಎಲ್ರಿಗೂ ಬೇಕಾದವರು ಆಗಿ ಸಲ್ಲಿದ್ದೇ ಅವರ ಜೀವನದ ಅತ್ಯಂತ ಶ್ರೇಯಸ್ಸಿನ ವಿಷಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಮ್ಮ 4 ಜನ ಸ್ಟಾರ್ಸ್ಗಳು ಗೊತ್ತಿರೋದು ಕೂಡ ನಾವು ಕಾರ್ಮಿಕರನ್ನು ಮರಿತೀವಿ ಅಥವಾ ಪತ್ರಕರ್ತರ ಹೊಸ ಪೀಳಿಗೆಯನ್ನು ಮರಿತೀವಿ. ಅವರು ಇವತ್ತಿಗೂ ಕೂಡ ಈ ಪತ್ರಕರ್ತರ ಸಂಘ ಅನೇಕರಲ್ಲಿ ಯುವಕರಿದ್ದಾರೆ. ಇವರೆಲ್ಲ ಸೇರಿ ಈ ಒಂದು ಶ್ರದ್ಧಾಂಜಲಿ ಸಭೆ ಅರ್ಪಿಸಿದಾಗ ಇವರ ಜೊತೆ ಕೂಡ ಒಂದು ಒಳ್ಳೆಯ ಒಡನಾಟ ಇತ್ತು ಅಂತ ನನ್ನ ಭಾವನೆ. ನನ್ನ ಪ್ರಕಾರ ನಮ್ಮ ಚಲನಚಿತ್ರ ಪತ್ರಿಕೋದ್ಯಮದಲ್ಲಿ ಉದ್ಯಮದ ಜೊತೆ ಅತ್ಯಂತ ನಿಕಟ ಸಂಬಂಧ ಮತ್ತು ಬಾಂಧವ್ಯವನ್ನು ಹೊಂದಿದ್ದು ಕುಮಾರ್ ಅವರು. ಇಷ್ಟಾದರೂ ಕೂಡ ಅವರು ಪತ್ರಕರ್ತರಾಗಿ ಜೊತೆಗೆ ಉದ್ಯಮಕ್ಕೂ ಕೂಡ ಅವರಿಗೂ ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡ್ತಾ ಇಂಡಸ್ಟ್ರಿ ಫ್ರೆಂಡ್ಲಿ ಜರ್ನಲಿಸ್ಟ್ ಆಗಿ ತನ್ನದೇ ಆದ ರೀತಿಯಲ್ಲಿ ಪತ್ರಿಕೋದ್ಯಮಕ್ಕೂ ಚಿತ್ರೋದ್ಯಮಕ್ಕೂ ಬಹಳ ದೊಡ್ಡ ಕೊಡುಗೆ
ಅಷ್ಟೇ ಇರುವುದಲ್ಲ, ನಮ್ಮ ಸಿನಿಮಾ ಪತ್ರಕರ್ತರಿಗೆ ನಮಗೆ ಆದ ಕೆಲವು ಅನ್ರಿಟನ್ ಜವಾಬ್ದಾರಿಗಳಿರುತ್ತೆ. ನಾವು ಟೀಕೆಯ ವಿಮರ್ಶೆಯ ಟೀಕೆಯ ನಡುವೆ ಕೂಡ ನಾವು ಉದ್ಯಮ ಬೆಳಿಬೇಕು ಎಂಬ ಆಶಯವನ್ನು ಹೊಂದಿರಬೇಕು. ಅದು ನಮ್ಮ ಕರ್ತವ್ಯ ಎಂದು ಭಾವಿಸ್ತಾ ಅಂತಹ ಒಂದು ಆಶಯವನ್ನು ಬಿಟ್ಟು ಹೋದಂತಹ ನನ್ನ ಗೆಳೆಯ KJ ಕುಮಾರ್ಗೆ ನನ್ನ ಹೃದಯಾಂತರದ ನಮನಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. KJ ಕುಮಾರ್ ಸಾಹೇಬರು ಭಾಳ ವರ್ಷಗಳಿಂದ ಪರಿಚಯ. ತಾವೆಲ್ಲ ಮಾತಾಡಿದ್ದು ನೋಡಿದ್ರೆ ನನಗೆ ಕಂಪ್ಲೀಟು ಅವ್ರ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ. 60 ವರ್ಷದ ಜರ್ನಿ. BN ಸುಬ್ರಾಯ್ ಸಾಹೇಬರು, KS ಮೂರ್ತಿಗಳು, ಭಾಳ ಜನ ವಿಜಯ ಸಾರ್ಥಿ ಸಾಹೇಬರು ಕಳ್ಕೊಂಡಿದ್ದೀವಿ. ಅವ್ರನ್ನೆಲ್ಲ ನೋಡಿದ್ರು ನಾನು. KJ ಕುಮಾರ್ ಸಾಹೇಬರು ಯಾವಾಗಲೂ ಫೋನ್ ಮಾಡುವಾಗ ನೈಟು ಭಾಳ ಸಲ ಮಾತಾಡಿದ್ದೀನಿ ನಾನು. ಅವ್ರ ಮಾತು, ಅವ್ರ ಧ್ವನಿ, ಅವ್ರು ಯಾವಾಗಲೂ ಅಷ್ಟೇ ಏನೇ ಮಾತಾಡಿದ್ರು ಕೂಡ ಸಂಸ್ಥೆ ತುಂಬ ಚೆನ್ನಾಗಿ ನಡೀತಾ ಇದೆ, ನೀವು ಇನ್ನೂ ಚೆನ್ನಾಗಿ ಬದುಕಬೇಕು, ಬಾಳಬೇಕು, ಭಾಳ ಪಾಸಿಟಿವ್ ಆಗಿ ಮಾತಾಡೋರು ನಮಗೆ. ಯಾವತ್ತೂ ಕೂಡ ನನಗೆ ಒಂದೇ ಒಂದು ಸೆಂಟೆನ್ಸು ಕೂಡ ನೋವಾಗಿ ಮಾತಾಡಿದಂಥ ಪತ್ರಕರ್ತರು ಅಲ್ವೇ ಅಲ್ಲ. ಅಷ್ಟು ಎಲ್ಲ ಪತ್ರಕರ್ತರು ಹಾಗೆ ಮಾತಾಡಿದ್ದಾರೆ ನನಗೆ. KJ ಕುಮಾರ್ ಸಾಹೇಬ್ರಂತೂ ಅವ್ರ ಬಗ್ಗೆ ನಾನು ಎಷ್ಟೇನೂ ಕಮ್ಮಿ ಆಗುತ್ತೆ. ಮಗನ ಮದುವೆ ಆಯಿತು, 2 months ಆಗುತ್ತೆ. ಅದಕ್ಕೆ ಫೋನ್ ಮಾಡಿದ್ದೆ ನಾನು. ಸಾಹೇಬ್ರೆ, ಎಲ್ಲ ಸಾಹೇಬರು ಪತ್ರಕರ್ತರ ಜೊತೆಗೂ ಹೇಳಿದ್ದೀನಿ, ತಾವು ದಯಮಾಡಿ ಬರಬೇಕು. ಹೌದಾ, ಖಂಡಿತ ಬರ್ತೀನಿ, ಎಷ್ಟು ಚೆನ್ನಾಗಿ ಮಾತಾಡೋದು ಅಂದರೆ ನಿಮ್ಮ ಮಗನ ಮದುವೆ ಬರದೇ ಇರೋಕ್ಕಾಗುತ್ತಾ ನಾನು ಅಂತ. ಬರೋಕ್ಕಾಗಲಿಲ್ಲ. ಕಾರಣ ಅಂತಂದರೆ ಏನಾಗಿತ್ತು ಗೊತ್ತಿಲ್ಲ ನನಗೆ. ಸಡನ್ ಆಗಿ ನನ್ನ ವಾಟ್ಸಪ್ ಮೆಸೇಜಲ್ಲಿ ಐ ಥಿಂಕ್ ತಾವು ಯಾರೋ ಮೆಸೇಜ್ ಕಳಿಸಿದ್ರಿ, ಈ ಥರ ಇಲ್ಲ, ಈ ಥರ ಹಿಂಗೆ ಆಗಿದೆ ಅಂತ. ಭಾಳ ನೋವಾಯ್ತು ನನಗೆ. ಮಾತಾಡಿ 1 ತಿಂಗಳಲ್ಲೇ ಇಲ್ವಲ್ಲ ಸಾಹೇಬ್ ಹಿಂಗಾಗ್ಬಿಡ್ತಲ್ಲ ಅಂತ. ಸೊ ನಾನು ಮೆಸೇಜು ಹಾಕೋಕೆ ಹೋಗಲಿಲ್ಲ. ನಾನು ತುಂಬ ನೋವಾಯಿತು. ನಾನು ಬರೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ದಾರಿಯಲ್ಲಿ ಕೂತಿದ್ದೆ. ಏನಿದೆ ಅಂಥ ಪತ್ರಕರ್ತರ ಸಾಹೇಬ್ರಿಗೆ ಗೊತ್ತಿಲ್ಲ, ನಾನು ತುಂಬ ನೋವಾಗ್ತಾ ಇದೆ. ಪತ್ರಿಕಾ ಮಿತ್ರರು ಸಂಘದಿಂದ ಈ ಕಾರ್ಯಕ್ರಮ ಮಾಡಿದ್ದೀರಿ. ನೋಡಿ, ಎಷ್ಟು ಕ್ಯಾಮ್ರಾ ಇರಬೇಕಾಗಿತ್ತು ಇಲ್ಲಿ, ಎಷ್ಟು ಪತ್ರಿಕಾ ಮಿತ್ರರು ಇರಬೇಕಾಗಿತ್ತು. ಒಂದೇ ಒಂದು ಸಿನಿಮಾ ಅಂತ ಹೇಳ್ತೀನಿ, 200-150 ಕ್ಯಾಮ್ರಾ ಬರುತ್ತೆ. ಇವತ್ತು ಇಂಥ ಹಿರಿಯ ಪತ್ರಕರ್ತರು ಸಾಹೇಬ್ ಇಲ್ಲ. ಅದಕ್ಕೆ 5-6 ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಇಂಥ ದುರಂತ ಇದೆ ನೋಡಿ. ತುಂಬ ನೋವಾಯಿತು ನನಗೆ, ನಿಜವಾಗ್ಲೂ ಹೇಳ್ತೀನಿ. ಈ ಚಲನಚಿತ್ರರಂಗದಲ್ಲಿ ಬೆಳೆಸಿದ್ದೇ ಪತ್ರಿಕಾ ಮಿತ್ರರು, ಎಷ್ಟೋ ಹೀರೋಗಳನ್ನಾಗಿರ್ಬೋದು, ಇನ್ಕ್ಲೂಡಿಂಗ್ ಲಹರಿ ಸಂಸ್ಥೆ ಲಹರಿ ವೀರನ್ನು ಕೂಡ. ಅವ್ರಿಗೆ ಏನಾರ ಆದಾಗ ನಮ್ಮವರೇ ಬರಲಿಲ್ಲ, ನಮ್ಮವರೇ ಚಿತ್ರಣ ಇದು ಮಾಡಲಿಲ್ಲ ಅಂತಂದರೆ ತುಂಬ ನೋವಾಗುತ್ತೆ. ಆಮೇಲೆ ಚಲನಚಿತ್ರರಂಗನೂ ಹಂಗೆ ಆಗಿಬಿಟ್ಟಿದೆ. ಏನು ಎಕ್ಕೋ ತನಕ ಪತ್ರಿಕಾ ಮಿತ್ರರು ತಿಕ್ಕೋ, ಅದಾದಮೇಲೆ ಅವ್ರು ಬಂದ್ಬಿಡೋದು. ಭಾಳನೇ ಚೇಂಜ್ ಆಗಿಬಿಟ್ಟಿದೆ ಬಾಬು ಸರ್, JK ಸಾಹೇಬ್ರೆ. ಸೊ ತುಂಬ ನೋವಾಗುತ್ತೆ ಆ್ಯಕ್ಚುಲಿ. ಯಾಕಂದ್ರೆ ನಾವು ಸುಮಾರು 45 ವರ್ಷದಿಂದ ನಾವು ಪತ್ರಿಕಾ ಮಿತ್ರರು ಅಂತ ಹೇಳ್ತೇನೆ ಮೈಕ್ ಇಟ್ಕೊಂಡು ಮಾತಾಡಬೇಕಾದ್ರೂ ಕೂಡ ಇವತ್ತಿಗೂ ಭಯಪಡ್ತೀನಿ ನಾನು. ಇವತ್ತಿಗೂ ಭಯಪಡ್ತೀನಿ. ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ ಇದೆ. ಬಟ್ ತುಂಬ ಬದಲಾವಣೆಗಳಾಗಿದೆ. ಇನ್ನು ನಮ್ಮ ಸಾಹೇಬರ ದುಃಖಕ್ಕೆ ಶಾಂತಿ ಸಿಗಲಿ. ತಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ನಮಸ್ಕಾರ. ಇವತ್ತು ಬಂದಿರುವ ಎಲ್ಲ ಗಣ್ಯರಿಗೂ ಮತ್ತೆ ಅವರ ಸ್ನೇಹಿತರಿಗೂ ಹಾಗೂ ಅವರ ಸಹಪಾಠಿಗಳಿಗೂ ತುಂಬ ಧನ್ಯವಾದಗಳು. ನನ್ನ ತಂದೆ ಬಗ್ಗೆ ಅವ್ರು ತುಂಬ ಫ್ರೆಂಡ್ಲಿ ಹ್ಯೂಮನ್ ಬೀಯಿಂಗ್. ಅವರಿಗೆ ನಾನು ಇತ್ತೀಚೆದು ಹೇಳ್ತೀನಿ, ಸಣ್ಣದಿಂದ ತುಂಬ ಪ್ರೀತಿಯಿಂದ ಬೆಳೆಸಿದವರು, ವೆರಿ ಪ್ರೊಟೆಕ್ಟಿವ್ ಫಾದರ್. ಇತ್ತೀಚಿದ ಟೈಮ್ ಹೇಳ್ತೀನಿ, ಅವರಿಗೆ ಫಿಲಮ್ ನೋಡೋದಂದ್ರೆ ತುಂಬ ಇಷ್ಟ. ಎವ್ರಿ ಥರ್ಸ್ಡೇ ನನ್ನ ಹತ್ರ 2-3 ಫಿಲಮ್ಗೆ ಟಿಕೆಟ್ ಬುಕ್ ಮಾಡಿಕೊಂಡು ಎವ್ರಿ ಟೈಮ್ ಗ್ಯಾಪಲ್ಲಿ ಬೆಳಿಗ್ಗೆ 9 ಗಂಟೆಗೆ, 1 ಗಂಟೆಗೆ, ಆಮೇಲೆ 7 ಗಂಟೆಗೆ ಆ ಫಿಲಮ್ ನೋಡೋದು ಅಂದರೆ ತುಂಬ ಇಷ್ಟ. ಆಮೇಲೆ ಅದನ್ನು ಬರೆಯೋದು, ಅದರದ್ದು ಶಾರ್ಟ್ ಫಾರ್ಮ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬರೆದು ನನಗೆ ಫ್ರೈಡೇ ಪೇಪರ್ ಬರೋ ಮುಂಚೆ ನನಗೆ ಅದನ್ನು ಕಳಿಸೋದು ವಾಟ್ಸಪ್ಪಲ್ಲಿ. ನೋಡು, ನಾನು ಫಿಲಮ್ ನೋಡಿ ಹೇಗೆ ಬರೆದಿದ್ದೀನಿ ಅಂತ, ಚೆಂದಾಯ್ತಾ, ಸರಿ ಆಯ್ತಾ ನಾನು ಬರೆದಿರೋದೆಲ್ಲ. ನಾನು ಈಗ ಅನಿಸುತ್ತೆ ಫುಲ್ ಓದ್ತಾ ಇರಲಿಲ್ಲ ಇತ್ತು, ಮೇಲೆ ಓದಿ ಪಾಪ ಸೂಪರ್ ಆಗಿದೆ ಪಾಪ ಬರ್ದಿರೋದು ಅಂತ ಹೇಳ್ತಾರೆ. ಅದು ನನ್ನ ಇತ್ತೀಚೆಗೆ ನನ್ನ ಪಪ್ಪಂದು ಲಾಸ್ಟ್ ಡೇಸಲ್ಲಿ ನನಗೆ ನೆನಪು ಚಿತ್ರರಂಗದ್ದು.
ನನ್ನ ಪಾಪ ತುಂಬ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಸ್ ಅ ಫಾದರ್ ಆಲ್ಸೋ ತುಂಬ ಪ್ರೀತಿಯಿಂದ ಬೆಳೆಸಿದ್ದು. ನನಗೆ ಎಂಥದ್ದು ಕಷ್ಟ ಏನೂ ಇರಲಿ ಅದು ಒಂದು ನನಗೆ ತಿಳಿಸಿದ ಹಾಗೆ ಬೆಳೆಸಿದ ನನ್ನ ತಂದೆಯವರು. ಅವರು 10 days ಬ್ಯಾಕ್ ನನ್ನೊಟ್ಟಿಗೆ ಇದ್ದು ನನ್ನೊಟ್ಟಿಗೆ ಎಲ್ಲ ಟೈಮ್ಸ್. ಥ್ಯಾಂಕ್ ಯು. ಇವತ್ತಿಲ್ಲಿ ತುಂಬ ಅನಿರೀಕ್ಷಿತವಾಗಿ ನಾನು ಬಂದೆ. ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ನನಗಿರಲಿಲ್ಲ. ನಮ್ಮದೊಂದು ಚಿತ್ರದ ಕುರಿತು ವೆಂಕಟೇಶ್ ಹತ್ರ ಮಾತಾಡಬೇಕು ಅನ್ನೋದಕ್ಕೋಸ್ಕರ ಬಂದೆ. ಅವಾಗ ಇಲ್ಲಿ ಗೊತ್ತಾಯಿತು ಈ ಕಾರ್ಯಕ್ರಮ ಇದೆ ಅಂತ. ಹಾಗಾಗಿ ನಾನು ಇಲ್ಲೇ ಉಳ್ಕೊಂಡೆ. ನಾಳೆ ದಿನ ಮೈಸೂರಿನಲ್ಲಿ ನಾನು ಬರೆದಂಥ ಒಂದು ಜಗನ್ನಾಥ ದಾಸರು ಅನ್ನೋ ಚಿತ್ರ ಮರುಬಿಡುಗಡೆ ಆಗ್ತಾ ಇದೆ. 50 ದಿನಗಳು ಪೂರೈಸಿ ನಂತರ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜಗನ್ನಾಥ ದಾಸರು ಅವರ ಕೃತಿನಲ್ಲಿ 2 ಸಾಲು ಬರುತ್ತೆ. ಜಟುಲ ಕಾರ್ಯಗಳ ಸಂಘಟನೆ ಮಾಡುವಿಯೋ ನಿಷ್ಕುಟಿಲ ಜಗನ್ನಾಥ ವಿಠಲ ದೇವೋತ್ತಮ ಅಂತ. ಅಂದರೆ ಆ ದೇವರು ನಮಗೆ ಗೊತ್ತಿದ್ದಂಗೆ ಯಾವ್ಯಾವುದೋ ಸಂಘಟನೆಗಳನ್ನು ಮಾಡ್ಬಿಡ್ತಾರೆ. ನಮ್ಮ ಪತ್ರಿಕೆಯನ್ನು ಅವರು ಅಲ್ಲಿ ಚೆನ್ನಾಗಿ ಅದರ ವಿತರಣೆ ಮಾಡ್ತಾರೆ. ನಮ್ಗೆ ಯಾವ ಸಮಸ್ಯೆನೂ ಆಗಲ್ಲ ಅಂತ ನಾವು ಕೆ ಜೆ ಕುಮಾರ್ ಬಗ್ಗೆ ಯೋಚನೆ ಮಾಡಿದ್ವಿ. ಆ ಭರವಸೆ ಕೆ ಜೆ ಕುಮಾರ್ ಬಗ್ಗೆ ನಮಗಿತ್ತು. ಯಾಕೆಂದರೆ ಕೆ ಜೆ ಕುಮಾರ್ ವ್ಯಕ್ತಿತ್ವನೇ ಆ ಥರದ್ದು. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನನ್ನ ಒಡನಾಟ ಬಹಳ ಕಡಿಮೆ. ಆದರೆ ಆ ಕಡಿಮೆ ಒಡನಾಟದಲ್ಲಿ ಒಂದು ಭರವಸೆಯ ವ್ಯಕ್ತಿತ್ವ ಅನ್ನೋದನ್ನು ನಾವು ಕಂಡುಕೊಂಡ್ವಿ. ಅಂದರೆ ಮೈಸೂರಿನ ವಿತರಣೆಗೆ ನಮ್ಮ ಪತ್ರಿಕೆ ಕೊಟ್ಬಿಟ್ರೆ ನಮಗೆ ಸಕಾಲದಲ್ಲಿ ದುಡ್ಡು ಬರುತ್ತೆ, ಪತ್ರಿಕೆಯನ್ನು ಅವರು ಹೆಚ್ಚೆಚ್ಚು ಮಾರಾಟ ಮಾಡೋದಕ್ಕೆ ಹೆಚ್ಚು ಸಹಾಯ ಮಾಡ್ತಾರೆ ಅಂತ. ಅದು ಅಕ್ಷರಶಃ ಆ ಪತ್ರಿಕೆ ನಡೆಯೋದು ನಿಜ ಆಯಿತು. ನಾವು ಬಹಳಷ್ಟು ಜಿಲ್ಲೆಗಳಲ್ಲಿ ನಾವು ನಮ್ಮಿಂದ ಯಾರನ್ನ ಪ್ರತಿನಿಧಿನ ಕಳಿಸಿ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಒದ್ದಾಡ್ತಾ ಇದ್ವಿ. ಆದರೆ ಮೈಸೂರಿನ ಪರಿಸ್ಥಿತಿ ಹಾಗೆ ಯಾವತ್ತೂ ಆಗಲಿಲ್ಲ. ಎಷ್ಟೋ ಸರಿ ನಮ್ಗೆ ಅಡ್ವಾನ್ಸ್ ಆಗಿ ನಮ್ಮ ಅಗತ್ಯಗಳಿದ್ದರೆ ಅವರಿಂದ ದುಡ್ಡು ಬರುವಂಥ ಒಂದು ಉದಾರವಾದ ಮನೋಭಾವವನ್ನು ಮತ್ತು ಒಂದು ಭರವಸೆಯನ್ನು ನಮ್ಮಲ್ಲಿ ತುಂಬಿದರು. ಇವತ್ತು ಇದು 35 ವರ್ಷದಿಂದ ನಾವು ಚಲನಚಿತ್ರ ಪತ್ರಿಕೆ ಆರಂಭಿಸ್ತಾಗಿದ್ದ ಆತಂಕದಲ್ಲಿ ನಮಗೆ ಒಂದು ಭರವಸೆಯನ್ನು ಕೊಟ್ಟಂಥ ವ್ಯಕ್ತಿತ್ವ ಕೆ ಜೆ ಕುಮಾರ್. ಇವತ್ತು ಇದೇ ತಿಂಗಳ 17ನೇ ತಾರೀಕು ನಾವೆಲ್ಲ ಒಂದು 4 ಜನ ಸೇರಿ ಅತ್ಯಂತ ಕಷ್ಟದಿಂದ ಒಂದು ಚಿತ್ರವನ್ನು, ಅದು ದಾಸರ ಚಿತ್ರವನ್ನು, ಸಂಕೀರ್ತನ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಆಗಲೂ ಅವತ್ತಿನ 35 ವರ್ಷದ ಆತಂಕನೇ ಇವತ್ತು ನಮ್ಮಲ್ಲಿ ಕಾಡ್ತಾ ಇದೆ. ಬಹುಶಃ ಆ ಆತಂಕಕ್ಕೆ ಒಂದು ಭರವಸೆ ಈಗ ಕೆ ಜೆ ಕುಮಾರ್ ಪರೋಕ್ಷವಾಗಿ ನಮಗೆ ನೀಡ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ಕೆ ಜೆ ಕುಮಾರ್ ಅಂದರೆ ಒಂದು ಭರವಸೆ. ಈ ಭರವಸೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಎಲ್ಲ ಕಷ್ಟ ನಷ್ಟ ಯೋಜನೆ ಸಾಹಸಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾದಂಥ ಒಂದು ಮೌಲ್ಯ. ಆ ಮೌಲ್ಯನೇ ಕೆ ಜೆ ಕುಮಾರ್. ನಮಸ್ತೆ. ನಾನು ಬರುವಾಗ ಸ್ವಲ್ಪ ತಡ ಆಗಿದೆ, ಕ್ಷಮೆ ಇರಲಿ. ಇವತ್ತು ಸೆನ್ಸಾರ್ ಬೋರ್ಡ್ ಮೀಟಿಂಗ್ ಇದ್ರಿಂದ ಅಲ್ಲಿ ಹೋಗಬೇಕಾದ್ರಿಂದ ಮುಗಿಯುವಾಗ ಲೇಟ್ ಆಯಿತು. ಹಿರಿಯ ಪತ್ರಕರ್ತರು ಕೆ ಜೆ ಕುಮಾರ್ ಅವರು ತುಂಬ ವರ್ಷಗಳಿಂದ ಪರಿಚಯ. ಬಟ್ ನಾನು ಹತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡ್ತಿದ್ದೆ. ಯಾಕೆಂದರೆ ಅವರು ಕೊಡ್ತಿರುವ ಗೌರವ ಸ್ವಲ್ಪ ನೋಡಿದಾಗ ಒಂದು ಸ್ವಲ್ಪ ಶಿಸ್ತಿನ ಸಿಪಾಯಿ ಥರ ಕಾಣೋರು. ಏನಾದರೂ ನಾವು ಎಲ್ಲರ ಜೊತೆ ಮಾತಾಡುವಾಗ ಇವರು ಏನಪ್ಪ ಈ ಥರ ಅಂತ ಏನಾದರೂ ಹೇಳ್ತಾರಂತ ಒಂದು ಭಯದಿಂದ ಅವ್ರಿಗೆ ಗೌರವ ಕೂಡ ಕೊಡ್ತಿದ್ವಿ. ಅವ್ರ ಕಂಡ್ರೆ ಸ್ವಲ್ಪ ಭಯನೂ ಇತ್ತು. ಆದರೆ ನಾನು ನಿರ್ದೇಶಕರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದಾಗ 2ನೇ ದಿನಕ್ಕೆ ಅವರ ಕಾಲ್ ಬಂತು ನನಗೆ. ಕಾಲ್ ಬಂದಾಗ ಏನು ವಿಶ್ವನಾಥ್, ಹೇಗೆ ನಡೆಸ್ತೀರಿ, ಏನು ತೀರ್ಮಾನ ಮಾಡಿದ್ದೀರಿ ಅಂತ ಕೇಳಿ. ಮೊದಲಿಗೆ ಅದೇ ಮಾತು ಕೇಳೋದು, ಬೇರೆ ಏನು ವಿಷಯ ಪ್ರಸ್ತಾಪ ಮಾಡಿ. ಇಲ್ಲ ಸರ್, ಹಿರಿಯರು ಕಟ್ಟಿದ ಸಂಸ್ಥೆ ಇದೆ, ಏನೋ ನಡೆಸ್ಕೊಂಡು ನೀತಿನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅವರ ಒಂದೇ ಮಾತು ಹೇಳಿದ್ದು, ಎಲ್ಲರೂ ಹಾಗೆ ಅನ್ಕೋತಾರೆ, ಹಿಂದೆ ಎಲ್ಲೋ ಅದು ಕೈ ಜಾರಿ ಹೋಗಿದೆ, ಮತ್ತೆ
ನಿಮ್ಮ ಕೈಗೆ ಬಂದಿದೆ, ನೀವು ಸರಿಯಾಗಿ ನಡೆಸ್ತೀರನ್ನುವ ಭರವಸೆ ನನಗಿದೆ ಅಂತ ಹೇಳಿದ್ರು. ಅವರ ಮಾತು ನನಗೆ ಆಶೀರ್ವಾದ ಥರ ಇದ್ದರೂ ಕೂಡ ಮೊನ್ನೆ ಅವರನ್ನು ಕಳ್ಕೊಂಡ ದಿನದಲ್ಲಿ ಸಂಪೂರ್ಣ ಅದು ತುಂಬ ಬೇಸರ. ಯಾಕೆ ಅಂದರೆ ಒಂದು ಕಡೆಯಲ್ಲಿ ನಮ್ಮ ನಿರ್ದೇಶಕರ ಸಂಘದ ಉಪಾಧ್ಯಕ್ಷರಾಗಿದ್ದ, ನಮ್ಮ ಜೊತೆ ಉಪಾಧ್ಯಕ್ಷರಾಗಿದ್ದ ಇಂದಿನ ಸ್ಥಾಪಕ ಸದಸ್ಯರು ಕೂಡ ರಾಜೇಶ್ ಸಿಂಗ್ ಬಾಬು ಸರ್ ಅವರೆಲ್ಲ ಅವ್ರ ಜೊತೆ ಇದ್ದಂಥವ್ರು ಜೋಸೇಮನವರು ಹೋದಾಗ, ಅದೇ ಸಮಯದಲ್ಲಿ ಸ್ವಲ್ಪ ದಿನಗಳಲ್ಲಿ KJ ಕುಮಾರ್ ಅವರು ಕೂಡ ಹೋದಾಗ ಏನಪ್ಪ ನಮ್ಮ ಚಿತ್ರರಂಗದ ಹಿರಿಯ ವ್ಯಕ್ತಿಗಳಿಗೆ ಈ ಥರ ಆಗ್ತಿದೆ ಅನ್ನುವ ಆ ನೋವು ತಡೆದುಕೊಳ್ಳೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮು ಅವರು ನಮ್ಮನ್ನೆಲ್ಲ ಅಗಲಿದಾಗ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ಜೋಸೆಮನವರು ತೀರ್ಕೊಂಡಾಗ ಆಮೇಲೆ ನಂತರ ಸ್ವಲ್ಪ ನನಗೂ ಕೂಡ ಹೆಲ್ತು ಸಮಸ್ಯೆ ಆಯಿತು. ಇವತ್ತು KJ ಕುಮಾರ್ ಅಂತ ಧೀಮಂತ ಒಬ್ಬ ಪತ್ರಕರ್ತ, ಚಿತ್ರರಂಗದ ಒಲವಿರುವ ಒಂದು ವ್ಯಕ್ತಿಯ ಏನು ಇವತ್ತು ನುಡಿನಮನ ಕಾರ್ಯಕ್ರಮವನ್ನು ಪತ್ರಕರ್ತರ ಸಂಘ ಮಾಡಿದೆ. ಇದು ಸಂಘಕ್ಕೆ ಒಂದು ಗೌರವ ತರುವಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ಇಡೀ ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಿಗೆ ಪ್ರಾಬ್ಲಮ್ ಆದರೆ ನಿರ್ದೇಶಕರ ಸಂಘ ಅಥವಾ ನಿರ್ಮಾಪಕರಿಗೆ ಪ್ರಾಬ್ಲಮ್ ಆದರೆ ನಿರ್ಮಾಪಕರ ಸಂಘ, ಪತ್ರಕರ್ತರಿಗೆ ಸಮಸ್ಯೆ ಆದಾಗ ಪತ್ರಕರ್ತರ ಸಂಘ ಅನ್ನೋ ಥರ ಅಲ್ಲ. ಆದರೂ ಕೂಡ ಯಾರಾದರೂ ಒಬ್ಬರು ಅದನ್ನು ನೆನಪು ಮಾಡಿ ಅವರಿಗೆ ಇಂಥ ಒಂದು ನುಡಿ ನಮನವನ್ನು, ಗೌರವವನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ಧೀಮಂತ ಪತ್ರಕರ್ತರಾದ KJ ಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕ ನುಡಿನಮನವನ್ನು ಸಲ್ಲಿಸ್ತೇನೆ. ನಾನು ಸ್ವಲ್ಪ ಬೇರೆ ಯಾವುದೋ ಇನ್ನೊಂದು ಕೆಲಸ ಈ ಮೆಸೇಜ್ ಹಾಕ್ತೇನೆ, ಇದೇ ಫೋಟೋ ಹಾಕ್ಕೊಟ್ಟಿದ್ದೀನಿ. ನನಗೆ ಇಲ್ಲಿ ಕುಮಾರ್ ಅವ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರೋದೆಲ್ಲ ಕೇಳಿದಾಗ ನನಗೆ ಅಷ್ಟು ಹಿಂದೆ ಕುಮಾರ್ ಗೊತ್ತಿಲ್ಲ. ನನಗೆ ಕುಮಾರ್ ಫ್ರೆಂಡ್ ಆಗಿದ್ದು ಶಶಿಕುಮಾರ್ ಪಿಕ್ಚರು ಮರ್ತಿದ್ದೀನಿ. ನಾನು ಜನಾರ್ದನ್ ಕ್ಯಾಮರಾಮನ್ ಡೈರೆಕ್ಟರ್ ಅನ್ಕೊತೀನಿ. ನಮ್ಮ ವೀರೇಶ್ ಇದ್ದರು, ಇವರು ಇದ್ದರು, ಅವನು ಹರೀಶ್ ಮೈಸೂರಲ್ಲಿ ಐ ಥಿಂಕ್ ಕಿಂಗ್ಸ್ ಕೋರ್ಟ್. ಆ ಸಮಯದಲ್ಲಿ ಗೋಡೆ ಮೇಲೆ ಪಿಕ್ಚರ್ ಬಿಡೋದು ನಾನು ನೋಡಿರಲಿಲ್ಲ. ಅಂದರೆ ಅಂಥ ಪೀರಿಯಡ್ ಅದು. ಆ ನಿರ್ಮಾಪಕರು ನನಗೆ ಗೊತ್ತಿಲ್ಲ, ಭಾಳ ಶ್ರೀಮಂತರು ಅಂತ ಕಾಣುತ್ತೆ. ಅವಾಗ ಅವರು ಶಶಿಕುಮಾರ್ ಪಿಕ್ಚರನ್ನು ಅವತ್ತು ತೆಗೆದಿದ್ದರಿಂದ ಗೋಡೆ ಮೇಲೆ ಬಿಟ್ಟು ನೋಡ್ಕೊಳ್ಳೋದು. ಅದು ನಾವು ಹೋಗ್ಬೇಕಾದಂಥ ಒಂದು ಅನಿವಾರ್ಯ ಶಿಸ್ತು. ಆಗ ಸ್ವಲ್ಪ ಸೇವಾರ್ಥದ್ದು ಎಲ್ಲ ವ್ಯವಹಾರಗಳೆಲ್ಲ ಇದ್ದಿದ್ದರಿಂದ ಮೈ ಮರ್ತಿದ್ವಿ ಎಲ್ಲ. ಆವಾಗ ಕುಮಾರ್ ಪರಿಚಯ ಆದ ನಾನು ತಾವ್ಯಾರೋ ಗೊತ್ತಾಗಿಲ್ಲ ಸ್ವಾಮಿ ಅಂತ ಕೇಳಿದೆ. ನಾನು ಪೇಪರ್ ಅವ್ರ ಕಡೆ ಅಂತಂದಿದ್ದು, ಅಲ್ಲಿಂದ ಫ್ರೆಂಡ್ ಆಗಿದ್ದು. ಅದಾದಮೇಲೆ ಸುಮಾರು ಸರಿ ಸಿಗೋರು. ತುಂಬ ದೊಡ್ಡ ಗ್ಯಾಪ್ ಆಯಿತು. ಆಲ್ಮೋಸ್ಟ್ ಒಂದು 20 ವರ್ಷ ಮೇಲೆ ಗ್ಯಾಪ್ ಆಗಿದೆ ಅಂತ ಕಾಣಿಸುತ್ತೆ. ಅದಾದಮೇಲೆ ಸಡನ್ನಾಗಿ ಒಂದು ದಿನ ಫೋನ್ ಬರುತ್ತೆ, ಗುರು ಡಾಕ್ಟರ್ ಇದ್ದೀನಿ ನಾನು, ಯಾರು ಗೊತ್ತಾಗಿಲ್ಲ ಹೇಳಿ ಬಸ್. ನಾನು ಕುಮಾರ್ ಅದೇ ಸರ್ ಹೆಂಗಿದ್ದೀರಿ ಅಂದೆ. ಅವಾಗ ಅವ್ರು ಹೇಳಿದ್ರೆ, ನಿಮ್ಮ ಪೇಪರಲ್ಲಿ ಇದ್ದೀನಪ್ಪ, ದಯವಿಟ್ಟು ನೀವೆಲ್ಲ ಸಿನಿಮಾದಲ್ಲಿ ಇದ್ದೀರಿ, ಹೊಸದಿಂಗತ್ತಕ್ಕೆ ಸ್ವಲ್ಪ ಇಲ್ಲ ಮಾತಾಡಿ, ನನಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅವ್ರು ಹೇಳಿದ್ದು. ಹಂಗಾಗಿ ನಾವು ಎಲ್ಲ ನಿರ್ಮಾಪಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಪತ್ರಿಕೆಯಪ್ಪ ಸ್ವಲ್ಪ ನೋಡಿ ಎಲ್ಲ ಸಹಾಯ ಮಾಡಿ ಅಂದ್ಬಿಟ್ಟು, ಅದರಿಂದ ನನಗೆ ಭಾಳ ಬೇರೆ ಥರ ಏನೋ ಪ್ರಾಬ್ಲಮ್ಸ್ ಏನೋ ಆಗೋಯ್ತು ಹೇಳೋದು ಮಾತಿಗೆ. ಅಷ್ಟು ಅಲ್ಲಿಂದ ಆಮೇಲೆ ಆ ಮನುಷ್ಯನಿಗೆ ಅದೇನೋ ಗೊತ್ತಿಲ್ಲ, ಒಂದು 6 ಸೆನ್ಸ್ ಇದೆ ಅಂತ ನಾನು ಅನ್ಸುತ್ತೆ. ಒಂದ್ಸರಿ ನನಗೆ ಹೇಳಿದ್ರು, ಏನಪ್ಪ ನೆಕ್ಸ್ಟು ಪ್ಲಾನ್ ಏನು, ಆಕ್ಸಿಡೆಂಟ್ ಆಗಿದೆಯಾ ನೀನು ಅಂತ. ಯಾವುದೋ ಇಂಟರ್ಕ್ಲಾರಿ ನನಗೆ ಮಾರ್ಚ್ 17 60 ಬೀಳ್ತಾ ಇದೆ. ಸೊ ಐ ವಾಂಟ್ ಟು ಎಸ್ಕೇಪ್, ನನ್ನ ಲೈಫ್ ಬೇರೆ ಥರ ಹೋಗೋಣ. 18ನೇ ವಯಸ್ಸಿಂದ ತುಳಿದಿದ್ವಿ, ಮಾಡಬಾರ್ದು ಕೆಲಸ ಮಾಡಿಕೊಂಡು ಇನ್ಯಾಕೆ ಒಂದು ಇವಾಗ ಎಲ್ಲಿ ಸಿಗ್ತೀಯ ಅಂತ ಕೇಳಿದ್ರು. ಮನೇಲಿ ಇದ್ದೀನಿ ಒಂದು ಬೈದರು ಅನ್ಬೈದ್ರು ಮನುಷ್ಯ. ಮಾನ ಮರ್ಯಾದಿದೆ ಅಂದರೆ ನಿಮಗೆ ಏನಕ್ಕೂ ಯಾವ ಥರ ಮಾತಾಡ್ತೀರಿ ನೀವು,
ನೀವೆಲ್ಲ ಭರವಸೆ ನಾಯಕರಾಗಬೇಕಾಗಿದ್ದಂಥವ್ರು ಯಾರು ಟ್ರೈ ಏನಕ್ಕೆ ಹಿಂಗಿದ್ದೀರಿ ಅಂತ ಹೇಳಿ ಒಂದು ಅರ್ಧ ಗಂಟೆಯಲ್ಲಿ ನನ್ನ ಮೈಂಡೆಲ್ಲ ಚೇಂಜ್ ಮಾಡಿಸಿದೆ. ದಯವಿಟ್ಟು ಇದ್ದಿದ್ದವ್ರನ್ನೆಲ್ಲ ಮಾತಾಡಬೇಕಾಗ್ತದೆ, ಹೋಗಿ ಸೇರಬೇಕು, ನೋಡಬೇಕು, ನೀವು ಯಾಕೆ ನೀವು ಅಡ್ಡಲಾಗಿದ್ದೀರಿ ಅಂತ ಹೇಳಿ ಹೊಸ ಹುಡುಗನ ಕೊಟ್ಟಂಥ ಮನುಷ್ಯ. ಅದಾದಮೇಲೆ ಅವರ ವಿಶ್ವಾಸ ಬಹಳ ಚೆನ್ನಾಗಿತ್ತು. ನಿರಂತರವಾಗಿ ನಾನು ಮೈಸೂರಲ್ಲಿ ನನ್ನ ಚೋಟಿನಲ್ಲಿ ಚಡ್ಡಿ ಹೋಮ ಮಾಡಿದಾಗ ಕರೀತಾ ಇದ್ದೆ. ಲಾಸ್ಟ್ ಟೈಮ್ ಬರಲಿಲ್ಲ ಅವರು, ಯಾಕೆಂದ್ರೆ ಎಲ್ಲಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಬರೋಕ್ಕಾಗಲ್ಲ. ಲಾಸ್ಟ್ ಫೋನ್ ಕಾಲ್ ನನಗೆ ಬಂದಿದ್ದು ಅದಕ್ಕೆ 1 ತಿಂಗಳು ಕೇಳಿದ, 1.5 ತಿಂಗಳು ಕೇಳಿದ. ಏನು ಗುರು ಏನು ಮಾಡ್ತಿದ್ಯಾ ಅಂತ. ಏನಿಲ್ಲಪ್ಪ ಹಿಂಗೆ ಹೋಗ್ಬೇಕಲ್ಲ ಡೆಲ್ಲಿಗೆ, ಹೋಗ್ತೀನಿ, ಅಡುಗೆಗೆಲ್ಲ ಏನು ವ್ಯವಸ್ಥೆ ಮಾಡಿದ್ರಿ ಅಂತ. ಏನು ಕೊಡತ್ತಾ ಹೋಗ್ತಾರೆ, ಅವ್ರ ಮನೆ ಎಲ್ಲ ಮನೆಗೆ ಹೋಗ್ತೀವಿ, ಫೋನ್ ಹೊಡಿತೀವಿ, ಬರ್ಬೋದು ಅಂದರೆ ಬಂದಿದ್ದಾರೆ. ಸೋಮಣ್ಣನ ಮೇಲೆ ಒಂದಿನ, ಪ್ರಹ್ಲಾದ್ ಜೋಶಿ ಮೇಲೆ ಟೈಮ್ ಪಾಸ್ ಆಗತ್ತೆ ಅಂತ ತೊಂದರೆ ಇಲ್ಲ ಅಂದರೆ ಜೋರ ಆಗ್ತಾ ಇಲ್ಲ, ಏನಪ್ಪ ಅಂದರೆ ಹಿಂಗೆ ಅಂತ. ಆಮೇಲೆ ನೆಕ್ಸ್ಟ್ ಪ್ಲ್ಯಾನು, ನೆಕ್ಸ್ಟ್ ಯಾರು ನಾಳೆ ಗೊತ್ತಿರೋರು ಯಾರಿದ್ದಾರೆ, ನಾಳೆ ಏನೇನಾಗುತ್ತೆ ಯಾರೋ ಗೊತ್ತು. ನೀನು ಯಾಕೋ ಸ್ವಾಮೀಜಿ ಆಗ್ತಾ ಇದ್ದೆ, ಬರ್ತಾ ದಯವಿಟ್ಟು ಮಾನ ಮರ್ಯಾದೆ ಇದ್ದರೆ ನೀನು ಚೇಂಜ್ ಆಗಬೇಕು, ಹಾಗೆಲ್ಲ ಅನ್ಕೊಂಡ್ಬಂದ್ರಿ ನೀವು. ಆಮೇಲೆ 28ಕ್ಕೆ ಏನಾದರೂ ಅವಕಾಶಗಳು ಬಂದಾಗ ಇದೇ ಥರ ಮಾತಾಡ್ಬಿಟ್ಟು ಹಿಂದಕ್ಕೆ ಸರಿಬೇಡಪ್ಪ, ನೀನು ಮುಂದೆ ಹೋಗಬೇಕು ಅಂತ ಒಂದು ಮಾತು ಅಂದರು. ಆಮೇಲೆ ಅದ್ರ ಜೊತೆ ಒಂದು ಮಾತು, ನನಗೆಲ್ಲ ಹೆಲ್ತ್ ಅಪ್ಸೆಟ್ ಗುರು, ನಾನು 28ಕ್ಕೆ ಆಗ್ಬೇಕಾದ್ರೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಮುಂದಕ್ಕೆ ಹೋಗ್ಬೋದು ಅನ್ನೋ ಒಂದು ಮಾತು ಅಂದರು. ನನಗೆ ಗೊತ್ತಿಲ್ಲ, ನಾನು ಹೊರಟೋದೆ, ಡೆಲ್ಲಿನಲ್ಲಿದ್ದೆ ನಾನು. 3 ದಿನ 4 ದಿನ ಆದಮೇಲೆ ಗೊತ್ತಾಗಿತ್ತು ನನಗೆ. ಶಾಕ್ ಆಯಿತು ನನಗೆ, ಏನು ಈ ಥರ ಆಗಬೇಕಲ್ಲ ಅಂತ. ಅದಾದಮೇಲೆ ಒಂದು ಮೆಸೇಜ್ ಬಂತು, ಮಗಳು ಯಾರು ಗೊತ್ತಿಲ್ಲ, ಮೆಸೇಜ್ ಬಂತು, ಇಲ್ಲ ಹಿಂಗಿದ್ದೀನಿ ಬರ್ತೀನಿ ನಾನು ಅಂತ. ಅವತ್ತು ಆಗಲಿಲ್ಲ, 28ಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ಮೆಡಿಟೇ ಪಾಯಿಂಟ್ ಸಾಕು. ಇವತ್ತು ನನಗೆ 5 ನಿಮಿಷ ನನಗೆ ಕೂರಿಸೋದಿಲ್ಲ. ಇವತ್ತು ನಮ್ಮ ಮನಸ್ಸಲ್ಲಿ ನಾನು ಸಂಕಲ್ಪ ಮಾಡಿಕೊಂಡು ಇವತ್ತು ಏನೇ ಇದ್ದರೂ ರಿಕ್ವೆಸ್ಟ್ ಮಾಡಿ 1-2 ಕಾರ್ಯಕ್ರಮ ತಪ್ಪಿಸ್ಬಿಟ್ಟಿದ್ದು, ಹೋಗ್ಬಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಕೋರೋದು ಅಥವಾ ಅವ್ರ ಬಗ್ಗೆ ಮಾತಾಡೋದು ಉಚಿತ ಅಂತ ನನಗೆ ಅನ್ನಿಸ್ತು. ಇದು ಬಿಟ್ಟು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತ ನಿಮ್ಗೆ ಅರ್ಥ ಆಗಲಿ ಅಂತ 2 ಮಾತು ಹೇಳ್ತೀನಿ. ನೋಡಿ ಇಸ್ ಪರ್ಮನೆಂಟ್. ನಾವೆಲ್ಲ ಹೆಂಗೆ ಅಂದರೆ, ಯಾವುದೋ 1 ಅವರ್ ಪ್ರೋಗ್ರಾಮ್ ಬಂದರೆ, ಯಾಕೆ ಫಸ್ಟ್ ಒಬ್ಬರು ಬಂದರು, ಸೆಕೆಂಡ್ ಒಬ್ಬರು ಬಂದರು, ಥರ್ಡ್ ಒಬ್ಬರು ಬಂದರು, ಒಬ್ಬರು ಫಸ್ಟ್ ತಿಂತಾ ಇದ್ದಾರೆ, ಒಬ್ಬರು ಲಾಸ್ಟ್ ತಿಂತಿದ್ದಾರೆ, ಒಬ್ಬರು ಕಡೆಯವರೆಗೂ ಪ್ರೋಗ್ರಾಮಲ್ಲಿ ಇರ್ತಾರೆ, ಕೆಲವರು ಮಧ್ಯದಲ್ಲಿ ಏನೋ ಬೇಜಾರಾಗ್ತದೆ, ದುಡ್ಡು ಹಾಕ್ತಾರೆ. ಸೇಮ್ ಹಂಗಿಲ್ಲ, ಎಲ್ಲರೂ ಕ್ಯೂವಲ್ಲಿರ್ತಾರೆ, ಎಲ್ಲರೂ ನಿರ್ಗಮಿಸುತ್ತಾರೆ. ಇವತ್ತು ನಮ್ಮ ತಂದೆ ತಾಯಿ ಹೋದ್ಮೇಲೆ ನನಗೆ 63, ಬಟ್ ಸ್ಟಿಲ್ ಎವ್ರಿ ಡೇ ನಮ್ಮ ತಂದೆ ತಾಯಿ ದರ್ಶನ ಮಾಡ್ತೀನಿ ನಾನು. ಹೌದು, ನನ್ನ ಪೂಜೆ ಮುಗಿದ ಮೇಲೆ ಕಣ್ಣು ಮುಚ್ಚಿ, ಇದು ನನಗೆ ನನ್ನ ಗುರುಗಳೇ ಹೇಳ್ಬಿಟ್ಟಿದ್ದು, ಆತ್ಮವನ್ನು ಕರಿ, ಅವರನ್ನು ನಿನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡು, ವಿಶ್ವ ಲವ್ ಅಂತ ನೋಡಿ ನನ್ನ ಜುಮ್ಮ ಅಂತ. ಇವತ್ತು ನನ್ನ ತಂದೆ ತಾಯಿನ ನನ್ನ ಪೂಜೆ ಆದಮೇಲೆ ಅವರಿಗಾಗಿ ಒಂದು 5ರಿಂದ 8 ನಿಮಿಷ ಟೈಮ್ನ ಮೀಸಲಾಗಿ ಅಲ್ಲಿ ನೋಡ್ತಾ ಇರ್ತೀನಿ, ನೋಡಿ ಆನಂದ ಪಡ್ತೀನಿ. ಟ್ರೈ ಮಾಡಿ, ಆಗುತ್ತೆ. ನಾವೆಲ್ಲೂ ಹೋಗಿಲ್ಲ, ಯಾರೆಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ದೇ ಹ್ಯಾವ್ ಟು ಕಮ್ ಬ್ಯಾಕ್. ವಿ ಗೋ ವಿ ಕಮ್. ನಾವು ಹೋಗ್ತೀವಿ, ಮತ್ತೆ ನಾವು ಬರ್ತೀವಿ. ಬಟ್ ಹೋಗ್ಬೇಕಾದ್ರೆ ಒಳ್ಳೇದು ಮಾಡೋದ್ರೆ, ಬರಬೇಕಾದ್ರೂ ಹಾಗೆ ಸುಂದರವಾಗಿ ಬರ್ತೀವಿ. ಇದೇ ಕೃಷ್ಣ ಭಗವದ್ಗೀತೆ ಹೇಳಿದ್ದು, ನಾನು ನೀನು ಸುಂದರವಾಗಿದ್ದಾಗ ಉತ್ತಮವಾದ ತಾಯಿಯ ಗರ್ಭ, ಅದಕ್ಕೆ ಅನುಗುಣವಾದಂಥ ಒಂದು ಧರ್ಮ, ಅದಕ್ಕೆ ಅಟ್ಯಾಚ್ ಆಗಿದ್ದ ಒಂದು ಕರ್ಮ ಇಸ್ ನಾಟ್ ಕರ್ಮ, ಕೆಲಸ. ಇದು 3 ನಾನು ಜೋಡಿಸ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ರೆ, ಕುಮಾರ್ ವಿಲ್ ಕಮ್ ಬ್ಯಾಕ್. ಹೇಗೆ ಅಂತ ಗೊತ್ತಿಲ್ಲ, ನಿಮ್ಗೆ ಯಾವತ್ತಾರು ಮುಂದೆ ಗೊತ್ತಾಗ್ಬೋದು. ಬರ್ಬೋದು, ಯಾರು ಪರ್ಮನೆಂಟ್ ಅಲ್ಲ, ಹೋದವರು ವಾಪಸ್ ಬರಲೇಬೇಕು. ಸೊ ವಿಲ್ ಕಮ್ ಬ್ಯಾಕ್. ಹಾಗೆ ಅವರ ಆತ್ಮಕ್ಕೆ ಶಾಂತಿ ಕೋರಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಲೀವ್ ಇರ್ತೇನೆ, ಅವ್ರ ಜೊತೆ ಇದ್ದವರು ತಮಾಷೆ ಮಾಡೋದು. ಅವ್ರ ಮನೆ ನನಗೆ ಭಾಳ ಇಷ್ಟ ಆಗಿತ್ತು. 2 ಪೋರ್ಷನ್ ಮನೆ ಕೆಳಗಡೆ, ನಾನು ಹಿಂದೆ ಎಲ್ಲ ಹೋಗಿ ಅವ್ರ ಪಾರ್ಕು ಎಲ್ಲ ನೋಡಿ, ಈಗ ಪುಣ್ಯ ಮಾಡಿದೆಪ್ಪ ನನಗೆ, ಅಂಥ ಮನೇಲಿದ್ಯಾ ನೀನು ಅಂದೆ. ಪಾಪ ಅವ್ರ ಅಮ್ಮ ಅವ್ರು ನನಗಂತ ರೊಟ್ಟಿ ಪಟ್ಟಿ ಎಲ್ಲ ಕೊಟ್ಟು ತಿನ್ನಿಸಿ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಇದ್ದಾರೆ, ಯಾರು ಎಲ್ಲೂ ಹೋಗಿಲ್ಲ. ಹಾಗಾಗಿ ಇದೊಂದು ನೀವು ಟ್ರೈ ಮಾಡಿ, ನೀವು ದಿನ ಸಿಗ್ತದೆ. ಧನ್ಯವಾದ. ನಮಸ್ಕಾರ. ತುಂಬ ಒಳ್ಳೆಯ ಗುಣ ಇದೆ ಕಲಿಸೋರಿಗೆ. ನೀವೆಲ್ಲ ನೆನಪು ಮಾಡಿಕೊಂಡು ಯಾವ ಟು ಮೇಕ್ ಇಟ್ ಅಂತ. ಯಾಕಂದರೆ ಯಾಂತ್ರಿಕ ಪ್ರಪಂಚ ಇದು, ದರಿದ್ರ ಲಕ್ಷಣ ಗುಣ ನೋಡಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಮೆಟೀರಿಯಲಿಸ್ಟಿಕ್ಕು, ಆಮೇಲೆ ಮತ್ಲಬಿಗಳು. ಇವತ್ತು ಅದನ್ನು ನೆಕ್ಸ್ಟ್ ಮಾಡ್ಕೊಡ್ತಾರೆ. ನಮ್ಮನೆ ಅನ್ನ ತಿಂದ್ಬಿಟ್ಟು ನಮಗೆ ಬಜ್ಜಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಯಾವುದು ಒಳ್ಳೇದಂದ್ರೂ ಅದನ್ನು ಕೆಟ್ಟದ್ದು ಅಂತಾರೆ. ಇಷ್ಟು ಚೆನ್ನಾಗಿ ನೀವು ಅದ್ಭುತ. ನಿಮ್ಮ ಪ್ರೆಸ್ಸೋರಿಗೆ ದಯವಿಟ್ಟು ಸತ್ಯ ಹೇಳ್ತೀನಿ ನಾನು, ನಿಮ್ಮ ಬಂಗಾರ ಪಾಲಕ್ಕೆ ನಮಸ್ಕಾರ ಕಣಪ್ಪ. ನೀವು ನಿಮ್ಮವ್ರನ್ನ ಮತ್ತೆ ಜ್ಞಾಪಿಸ್ಕೊಡ್ರಿ ನೋಡಿ. ಅದು ಯಾಕಂದರೆ ಮೊನ್ನೆ ತಮಿಳ್ನಾಡು ಪ್ರೋಗ್ರಾಮ್ ನೋಡ್ತಿದ್ದೆ ಸರ್,
ಇಳೆಯರಾಜ ಅವರು ಅವ್ರ ಕಡೆಯವರು ಯಾರೋ ಒಂದು ಮಾಡ್ತಿದ್ರು, ಎಲ್ಲರೂ ಇದ್ದಾರೆ. ಇಡೀ ಉದ್ಯಮವೇ ಇದೆ, ಬಿಗ್ ಅಂಡ್ ಸ್ಮಾಲ್. ಎಷ್ಟು ಚೆನ್ನಾಗಿ ತನ್ಮಯತೆಯಿಂದ ಕೂತಿದ್ರು. ನಾವೆಲ್ಲ ಸ್ವಾಗತಿದ್ದೀವಿ ಸರ್. ನಮಸ್ಕಾರ ಸರ್, ಧನ್ಯವಾದ. ನೀವು ಹೇಳ್ತಾ ಹೋಗಂಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ KJ ಕುಮಾರ್ ಅವರ ಪರಿಚಯ ಆಗಿದ್ದು 1991ರಲ್ಲಿ ಪತ್ರಕರ್ತನಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಇದೇ ನಮ್ಮ ಡಿಂಕು ಚಿಕ್ಕಮಂಗ್ಳೂರು ಸ್ಕೂಲ್ ಹೋಗಿ ಮಾಡ್ತಾ ಇದ್ದೆ. ಕೃಷಕ ಪರಿಚಯ ಆದರು. ಆನಂತರ ನಾನು ಕನ್ನಡದಲ್ಲಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಕೊಂಡು ಸಿನಿಮಾಗೆ ಇದು ಮಾಡ್ತಾ ಇರ್ಬೇಕಾದ್ರೆ 94ರಲ್ಲಿ ಒಂದು ಘಟನೆ ಆಗುತ್ತೆ. ಘಟನೆಯಲ್ಲಿ ನನಗೊಂದು ಅವಮಾನ ಆಗುತ್ತೆ. ಅವಮಾನ ಬೆಂಗಳೂರಿಂದ ಮೈಸೂರಿಗೆ ಹೋಗೋದ್ರೊಳಗಡೆ ಆದ ಒಂದು ಅವಮಾನ. ನಾಗೇಂದ್ರ PR ಅವರಿಗೆ ಸಮಯ ಬಂದಾಗ ರೀಸನ್ಸ್ ಹೇಳ್ತೀನಿ. ಮೈಸೂರಿಗೆ ಎಂಟ್ರ್ ಆದಾಗ ವೀರೇಶನ್ ಏನು ಅವಮಾನ ಆಯಿತು ಅಂದ್ಬಿಟ್ಟು ಕುಮಾರಿಗೆ ಗೊತ್ತಾದಾಗ ಕುಮಾರಲ್ಲಿ ಯಾವ ಮಟ್ಟಕ್ಕೆ ಕೂಗಾಡೋದು ಅನ್ನೋದು ಅದು ನಮ್ಮ ಒಬ್ಬನಿಗೆ ಗೊತ್ತು. ಅವತ್ತು ಅವ್ರು ಒಂದು ಮಾತು ಹೇಳ್ತಾರೆ, ಯಾರೇ ಅದು ನಮ್ಮ ವೀರೇಶನ್ಗೆ ಅವಮಾನ ಮಾಡಿದವರು ಇವತ್ತಿಂದ ಅವರು ಉದಯವಾಣಿ ಪತ್ರಿಕೆ ಕೂಡ ತೆಗಿತಾರ್ರಿ. ಅವತ್ತಿಂದಲೂ ಕುಮಾರ್ ನಾನು ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಒಬ್ಬನೇ ಅಲ್ಲ, ಬಹಳಷ್ಟು ಜನ ಪತ್ರಕರ್ತರನ್ನು ಅವರು ಬೆಳೆಯೋದಕ್ಕೆ ಕಾರಣ ಆಗಿದ್ದಾರೆ. ಎರಡನೇ ಹೇಳಬೇಕು ಅಂತಂದರೆ ಕುಮಾರ್ ಮತ್ತು ಇಂಡಸ್ಟ್ರಿಯ ನಡುವೆ ಒಂದು ಬಾಂಧವ್ಯ ಯಾವ ಮಟ್ಟಿಗೆ ಇತ್ತು ಅಂತಂದರೆ, ಭಾಳ ಸತಿ ನಾನು ಫೋನ್ ಮಾಡೋವಾಗೆಲ್ಲ ಬರೀ ಮಾತಾಡ್ತಾ ಇದ್ರು. ಮನೆ ಬಗ್ಗೆ ಮಾತಾಡ್ತಿದ್ರು, ಮನೆ ಬಗ್ಗೆ ಮಾತಾಡಿ ಸಣ್ಣ ಪುಟ್ಟ ಯಾವುದೋ ಒಂದು 2 ಸತಿ ಅವ್ರ ಮನೆ ಬಗ್ಗೆ ಹೇಳ್ತಾ ಇದ್ರು ಮುಂದೆನೆ. ನಾನು ಏನೂ ಮಾಡಲೇ ಇಲ್ಲ ರೀ ಮನೆಗೆ. ನಾನು ಏನೂ ತುಂಬ ಸಂಪಾದನೆ ಮಾಡೋಕ್ಕಾಗಿಲ್ಲ. ಮಾಡಿದ್ದೇನೋ ಒಂದು ಮಾಡಿದೆ, ಹೋಟ್ಲು ಮಾಡಿದೆ, ಕಳ್ಕೊಂಡೆ, ಅದು ಬಿಟ್ಟೆ. ನನ್ನನ್ನು ಆ ಥರ ಬಿಟ್ಟರೆ 3 ಹೊತ್ತು ಅವ್ರ ತಲೆಯಲ್ಲಿ ಇರ್ತಾ ಇದ್ದ ಒಂದೇ ಒಂದು ಯೋಚನೆ ಏನು ಅಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದು ನಡೀಬೇಕು, ಇದು ನಡೀಬೇಕು ಅಂತ. ನಾನು ನಿಮಗೆ ವಿಷಯ ಹೇಳ್ತೀನಿ. 2018-19ರಲ್ಲಿ ನಾನು ಖಜಾಂಚಿ ಆಗಿದ್ದಾಗ ನಮ್ಮ ಮೈಸೂರು ಸೈಟ್ ಏನಿದೆ, ಮೈಸೂರು ಸೈಟು ತುಂಬ ದೊಡ್ಡದು ಗುಲ್ಗುಲ್ ಹಾಕೊಂಡಿತ್ತು. ಈಸಿನಲ್ಲಿ ಅದನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಬಂದಿತ್ತು. ಯಾರು ಹೇಳೋದು ಮೈಸೂರಲ್ಲಿ ಕ್ಲೀನ್ ಮಾಡಿಸೋಣ ಅಂತ. ಕುಮಾರ್ ಜೊತೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವತ್ತು ಆ ವ್ಯಕ್ತಿ ಒಂದು ಹೇಳೋದು, ಯಾಕೆ ತಲೆ ಕೆಡಿಸ್ಕೊತೀನಿ, ನಾನು ನಿಂತ್ಕೊಂಡು ಮಾಡಿಸ್ತೀನಿ. 2 ಬೋರ್ಡೋದು ತರಿಸಿ JCB ತರಿಸಿ ಇಡೀ ಅಷ್ಟು ಕ್ಲೀನ್ ಮಾಡಿಸಿ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಕ್ಲೀನಾಗಿ ಫೋಟೋಗಳು ತೆಗೆದು ಕಳಿಸ್ಕೊಂಡು ಅದಕ್ಕೆ ಆಗಿದ್ದ ಒಂದು ಅಮೌಂಟ್ ನಾಮಿನಲ್ ಅಮೌಂಟ್ ಸರ್. ನಾವು ಬೇರೆ ಯಾರನ್ನ ಕೊಟ್ಟಿದ್ದಿದ್ರೆ ಅದಕ್ಕೆ ಎಷ್ಟು ₹1000 ಇಸ್ಕೊಂತಿದ್ರೋ ಗೊತ್ತಿಲ್ಲ. ಭಾಳ ಸತಿ ಒಂದೇನೋ ಅಂತಂದರೆ ನಾವು ಎಷ್ಟೇ ಸತಿ ನಾನು ಮಾತಾಡ್ಬೇಕಾದ್ರೆ KJ ಕುಮಾರ್ ಭಾಳಷ್ಟು ಜ್ಞಾಪಿಸ್ಕೊಂತ ಇದ್ದಿದ್ದು ಒಂದು ಒಬ್ಬರೇ ತುಂಬ ಇದು ಅಂತಾರೆ ಮೇಡಮ್ ಜಯಮಾಲ ಅವ್ರನ್ನ, ಬಾಬು ಅವ್ರನ್ನ, ಸಿಂಗ್ ಬಾಬು ಅವ್ರನ್ನ, ಅವ್ರ ಹಳೆಯ ನೆನಪುಗಳನ್ನೆಲ್ಲ ಹೇಳೋರು. ಇತ್ತೀಚೆಗೆ ಕುಮಾರ್ ಅವರು ಹೋಗೋದಕ್ಕೆ ಮುಂಚೆ ಒಂದು 2 ತಿಂಗಳು ಮುಂಚೆ ಅವ್ರ ಮನೆಗೆ ನಾನು ಹೋದಾಗ ಒಂದು ಫೋಟೋ ತೋರಿಸಿದ್ರು. ಭಾರತಿ ಮೇಡಮ್ ಅವರು ನಡ್ಕೊಂಡು ಹೆಂಗೆ ಮನೆಗೆ ಬಂದು ಕೂತ್ಕೊಂಡು ಇದು ಮಾಡೋದು. ನಾನು ಪ್ರಕಾಶ್ ಬಾಬು ಅವತ್ತು ಕಿಂಗ್ಸ್ ಕೋರ್ಟಲ್ಲಿ ಕೂತಿದ್ವಿ. KJ ಕುಮಾರ್ ಅವತ್ತೇ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದು. ಅವ್ರ ಕಣ್ಣು ಒಂದು ಕಣ್ಣು ಆಪ್ರೇಷನ್ ಆಗಿತ್ತು. ಆಪ್ರೇಷನ್ ಆದಾಗ ಅವತ್ತು ನನ್ನ ಸಲುವಾಗಿ ರೂಮಿಗೆ ಬಂದು ಕೂತ್ಕೊಂಡು ಅಲ್ಲಿ ಫೋಟೋಗಳನ್ನ ತೋರಿಸಿ ಹಳೆಯ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ರು. ಬಟ್ ಒಂದೇನಂದ್ರೆ ಅವರಿಗೆ ಒಂದು ಭಾಳ ಬೇಜಾರಿದ್ದಿದ್ದು ಇವತ್ತು ಚಿತ್ರರಂಗ ನಡೀತಾ ಇರೋ ರೀತಿ ಬಗ್ಗೆ. ಯಾರ್ಯಾರೋ ಬಂದು ಅವ್ರು ಏನೇನೋ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ದು ಒಂದು ಮಾತು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ರೀತಿಯಲ್ಲಿ. ಅವ್ರು ಏನು ಸೈಟ್ ಕ್ಲೀನ್ ಮಾಡಿಟ್ಟು ಅವ್ರು ಅದೇ ರೀತಿ ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವು ವಿಷಯಗಳು ಕ್ಲೀನ್ ಆಗ್ಬಿಟ್ಟಾದ್ರೆ ಅವ್ರ ಆತ್ಮಶಾಂತಿ. ನಮಸ್ಕಾರ. ಗಣ್ಯರೇ, ನಿಮ್ಮ ಈ ನಮ್ಮ ಕುಟುಂಬದವ್ರನ್ನ ಕರೆದು ಇಷ್ಟೆಲ್ಲ ನೀವು ಮಾಡಿದ್ದಕ್ಕೆ ಬಹಳ ಧನ್ಯವಾದ. ಮತ್ತೊಂದೇನೆಂದರೆ, ನನ್ನ ಮಾವನ ಬಗ್ಗೆ ಹೇಳಬೇಕಂದ್ರೆ ನಮಗೆ ಕೆಲವು ವಿಚಾರಗಳೆಲ್ಲ ಅವ್ರ ಬಗ್ಗೆ ಗೊತ್ತಿದೆ, ಆದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ವಿಷಯ ಏನಂದರೆ, ನಾನೀಗ ಜಗ್ಗಿ ಸರ್ ಎಲ್ಲ ಹೇಳಿದ್ರು, ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಎಷ್ಟೇ ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ಅವರೆಲ್ಲರೂ ಕುಂದಾಪುರಕ್ಕೆ ಬಂದರೆ ಪ್ರತಿ ಸಲ ಬಂದು ನಿಮ್ಮ ಬಗ್ಗೆ ಮಾತಾಡೋದು, ನಿಮ್ಮ ಬಗ್ಗೆ ಮಾತಾಡೋದು, ಜಗ್ಗಿ ಸರಿ ಫೋನ್ ಮಾಡೋದು,
ಅದೆಲ್ಲ ನೋಡಿದ್ರೆ ನನಗೆ ಆಶ್ಚರ್ಯ ಆಗುವುದು, ಇಷ್ಟು ಪರಿಚಯ ಇದೆ ಅವರಿಗೆ ಅಂತ. ಆದರೆ ನನಗೆ ಗೊತ್ತಿರಲಿಲ್ಲ ನಮ್ಮನೇಲಿ ಒಂದು ಅತಿ ದೊಡ್ಡ ಕಲಾವಿದರದ್ದು ಇದ್ರಂತ. ಅದು ನನಗೆ ಈಗ ಆಶ್ಚರ್ಯ ಆಗ್ತದೆ. ನನಗೆ ಇಷ್ಟು ದಿನದವರೆಗೂ ಏನೂ ಗೊತ್ತಿರಲಿಲ್ಲ. ಅಂದರೆ ಅವರು ಪತ್ರಕರ್ತರು, ಸಾಧಾರಣ ಪತ್ರಕರ್ತರು, ಏನು ಒಂದು ಒಳ್ಳೆಯದಾಗಿ ಬರೀತಿದ್ದಾರೆ, ಹಾಗಾಗಿ ಒಂದು ಒಳ್ಳೆ ವಿಚಾರಗಳು ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನನಗೆ ಬಹಳ ಖುಷಿಯಾಯಿತು. ಹಾಗೆ ತೀರ್ಕೊಳ್ಳೋದಕ್ಕೆ ಬಹಳ ಬೇಜಾರವಾಗಿದೆ. ಅದು ಏನಂದ್ರೆ ನಾನು ಗಟ್ಟಿ ಮನಸ್ಸಿದೆ, ಯಾಕಂದ್ರೆ ನನ್ನ ತಾಯಿ ಸಹ ತೀರ್ಕೊಂಡು ಅದೊಂದು ಮನಸ್ಸು ನನಗೆ ತುಂಬ ಗಟ್ಟಿಯಾಗಿದೆ. ಹಾಗಾಗಿ ಅಳು ಬರ್ತಾ ಇದೆ ಅಷ್ಟೇ. ಸರ್, ನೀವು ಇಂಥ ನುಡಿನಮನ ಮಾಡಿದ್ದಕ್ಕೆ, ಬೆಂಗಳೂರಿಗೆ ಕರೆಸಿ ನಮಗೆಲ್ಲ ಒಂದು ಇದು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬಾ ದುಃಖ ಆಗುತ್ತೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ. ಯಾಕೆಂದರೆ ಎಲ್ಲ ಪ್ರಚಾರಕರ್ತರು, ಎಲ್ಲ PR ಒಡೆಯರಿಗೆ ಮೈಸೂರಿಗೆ ಹೋದರೆ ಅವರಷ್ಟು ಆತಿಥ್ಯ ಬಹುಶಃ ನಮ್ಮ ತಂದೆ ತಾಯಿ ಮಾಡ್ತಾರಲ್ಲ ಗೊತ್ತಿಲ್ಲ ನನಗೆ. ಯಾರು PR ಹೋಗಲಿ, ಬಸ್ ಸ್ಟ್ಯಾಂಡ್ಗೆ ಬೈಕ್ ತರೋದು, ನಾವು ಹೋಗೋ ಜಾಗ ಕರ್ಕೊಂಡು ಹೋಗೋದು, ಮಧ್ಯಾಹ್ನ ಊಟ ಹಾಕ್ಸೋರು, ಪ್ರೊಡ್ಯೂಸರ್ ಬಿಡ್ತಾನೋ ಬಸ್ ಸ್ಟ್ಯಾಂಡ್ ಹತ್ರ ಇಳಿಸ್ಬಿಟ್ಟು ನೀವು ಬಸ್ಸಲ್ಲಿ ಕೂತ್ಕೊಳ್ಳಿ ಬರ್ತೀನಿ ಅಂತ ಟಿಕೆಟ್ ಕೊಟ್ಬಿಟ್ಟು ಬೆಂಗಳೂರು ಬಸ್ಸಲ್ಲಿ ಕಳಿಸೋದು. ಪ್ರಮಾಣದಲ್ಲಿ ಈ ಥರ ಅವರು ತುಂಬ ದುಃಖ ಆಗುತ್ತೆ ನನಗೆ ಹೇಳೋಕ್ಕೆ. ಅದಲ್ಲದೆ ಇನ್ನೊಂದು ವಿಚಾರನ ಮನಸ್ಸು ಬಿಚ್ಚಿ ಇವತ್ತು ನಾನು ಹೇಳ್ತೀನಿ. ಯಾಕೆಂದರೆ ಕುಮಾರ್ ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು ಹೇಳಬಾರ್ದು ಅಂತ. ಆದರೆ ಇವತ್ತು ಆ ವಿಚಾರನ ನನ್ನ ಆತ್ಮೀಯ ಪತ್ರಕರ್ತರು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 35 ವರ್ಷದ ಕೆಳಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಅವ್ರು ಪ್ರಾಮಿಸ್ ಮಾಡಿಸ್ಕೊಂಡಿದ್ರು, ಇವತ್ತಿಲ್ಲ ಅವರು. ಹಾಗಾಗಿ ನಾನು ದೇವರಿಗೆ ಹೇಳ್ತಾ ಇದ್ದೀನಿ, 35 ವರ್ಷದ ಕೆಳಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ, ಕಾವೇರಿ ತೀರದಲ್ಲಿ ಅಂತ, ಎಸ್ ನಾರಾಯಣ್ ಡೈರೆಕ್ಷನಲ್ಲಿ. ಆವಾಗ ಮೈಸೂರಿನ ಒಬ್ಬ ಹಂಚಿಕೆದಾರರ ಹೆಸರು ಬೇಡ, ಹಂಚಿಕೆದಾರರು ನನಗೆ ತುಂಬ ಮೋಸ ಮಾಡಿದರು. ವಾಣಿಜ್ಯ ಮಂಡಳಿ ಕೇಸ್ ಹಾಕಿದ್ವಿ. ವಾಣಿಜ್ಯ ಮಂಡಳಿ ನ್ಯಾಯ ಸಿಕ್ತು. 11 ಲಕ್ಷ ನೀವು ನಾಗೇಂದ್ರನ್ ಕೊಡಬೇಕು ಅಂತ ಆಯಿತು. ಆದರೂ ಕೊಡಲಿಲ್ಲ. ಮಂಡು ಬಿದ್ದು ಯಾರ್ಯಾರ ಕೈಲಿ ಏನೇನು ಹೇಳ್ತಿದ್ರು. 5 ವ್ಯಕ್ತಿ ಇದ್ದಿತ್ತು ಮೈಸೂರಲ್ಲಿ. KG ಕುಮಾರ್ ಅವರು ಭಾಳ ಆತ್ಮೀಯರು. ಒಂದು ಮಾತು ಹೇಳಿದ್ರು ನನಗೆ ಫೋನ್ ಮಾಡಿ, ನಾಗೇಂದ್ರ ಎಲ್ಲಿದ್ದೀಯಾ? ಸರ್, ಮನೆ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಸಪ್ಪೆ ಇದೆಯಾ? ಇಲ್ಲ, ಎಲ್ಲ ಕಳ್ಕೊಂಬಿಟ್ಟೆ ಸರ್, ಸಂಪಾದನೆ ಮಾಡಿದ್ರೆ ಕಳ್ಕೊಂಬಿಟ್ಟೆ. 30 ವರ್ಷದ ಕೆಳಗೆ, 32 ವರ್ಷದ ಕೆಳಗೆ 11 ಲಕ್ಷ ರೂಪಾಯಿಂದ ಇವತ್ತಿನ ದಿವಸ ಆ ದುಡ್ಡಿಗೆ ನಿಜವಾದ ಲೆಕ್ಕ ಹಾಕ್ಲಿಕ್ಕೆ ಬಿಕ್ಕಿ ಆಡ ಸ್ಟಾರ್ಟ್ ಮಾಡಿ, ಆಡಬೇಡ, ನೀನು ನಾಳೆ ಬೆಳಗ್ಗೆ ಮೈಸೂರಿಗೆ ಬರ್ತೀನಿ, ನಾನು ಹೇಳ್ತೀನಿ, ಅದಿಷ್ಟು ವ್ಯವಸ್ಥೆ ಮಾಡು, ನೀನು ಇಷ್ಟು ಲೆಟ್ರ್ ನೀನು ಚೇಂಬರಿಂದ ತೊಗೊಂಬ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ಆವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ಹತ್ತಿಸಿ, ನೀವು ನಂಬಲ್ಲ, 300 ರೂಪಾಯಿ ನನ್ನ ಜೋಬಲ್ಲಿ ಇಟ್ಟು ನೆಕ್ಸ್ಟ್ ಬರೋಕ್ಕೆ ನೀವು ಮೈಸೂರಿಗೆ ಇಟ್ಕೋ ಇದನ್ನ ಅಂತ ಹೇಳಿದೆ. ಆಮೇಲೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋದೆ. ನೀವು ನಂಬಲ್ಲ, ಆ ವ್ಯಕ್ತಿಯೊಬ್ಬರ ಹತ್ರ ಲಾಯರ್ ಹತ್ರ ಕರ್ಕೊಂಡೋಗಿ, ಈ ಕೇಸು ನೀಟಾಗಿ ಗೆಲ್ಬೋದು, ಏನೂ ತೊಂದರೆ ಇಲ್ಲ, ಆರ್ಬಿಟ್ರೇಟರ್ಸು ಅಂದರೆ ನಮ್ಮ ಚೇಂಬರಿಂದ ಆರ್ಡರ್ ಆಗಿದೆ, ಏನೂ ತೊಂದರೆ ಇಲ್ಲ, ಕೋರ್ಟಲ್ಲಿ ಒಪ್ಕೊಳ್ಳುತ್ತೆ, ಹಾಗಾಗಿ ನೀವು ದಯವಿಟ್ಟು ಈ ಕೇಸನ್ನ ಗೆಲ್ಸ್ಕೊಡ್ಬೇಕು. ಆದರೆ ನಾಗೇಂದ್ರ ಬಂದು ಹೋಗಿ ಮಾಡ್ತಾನಷ್ಟೇ, ಮಿಕ್ಕಿದೇನೇ ಫಾರ್ಮಾಲಿಟೀಸ್ ಇದ್ದರೂ ನಾನು ಮಾಡ್ಕೊಡ್ತೀನಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕು. ಅವನು ತುಂಬ ನೊಂದಿದ್ದಾನೆ. ಹಾಗಾಗಿ ಆ ಹುಡುಗ ಏನೋ ಗೊತ್ತಿಲ್ಲದೆ ಹೆಜ್ಜೆ ಇಟ್ಟಿದ್ದಾನೆ, ಹಾಗಾಗಿ ನೀವು ಸಹಾಯ ಮಾಡಿ ಅಂತೇಳಿ ಆ ವ್ಯಕ್ತಿ ತಾನು ಜವಾಬ್ದಾರಿ ತಗೊಂಡು ಅವ್ರು ಏನು ಕೊಡಬೇಕು ಅದನ್ನು ಏನು ತಲೆ ಕೆಡಿಸ್ಕೊಬೇಡ, ಬಂದು ಹೋಗು ನೀನು, ಅವ್ರು ಏನು ಡೇಟ್ ಹೇಳ್ತಾರೋ ಬಂದು ಹೋಗು ಅಂತೇಳಿ ಕೇಸ್ ಗೆಲ್ಸ್ಕೊಟ್ಟು ನನಗೆ ನನ್ನ ಸಾಲ ಮುಕ್ತ ನಾನು ಮಾಡಿ ಇವತ್ತು ಮನುಷ್ಯನಾಗಿ ಅಕಸ್ಮಾತ್ ಏನಾದರೂ ಮತ್ತೆ ಇಂಡಸ್ಟ್ರಿನಲ್ಲಿ ಪ್ರಚಾರಕರ್ತನಾಗಿ 30 ವರ್ಷದಿಂದ ನಡ್ಕೊಂಡ್ಬರ್ತಾ ಇದ್ದೀನಿ. ಮೂಲ ಕಾರಣಕರ್ತ ಶಕ್ತಿ ಅಂದರೆ KG ಕುಮಾರ್ ಅವರು. ಇವತ್ತು ನನ್ನ ಮನಸ್ಸು ಬಿಚ್ಚಿ ಮಾತಾಡ್ತಿದ್ದೀನಿ. ಇಷ್ಟು ವರ್ಷ ನಾನು ಯಾರತ್ತೂ ಹೇಳಿರಲಿಲ್ಲ, ಯಾಕೆಂದರೆ ಅವ್ರು ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು, ನೀನು ಯಾವ ಕಾರಣಕ್ಕೂ ಹೇಳ್ಕೊಡ್ದು, ಯಾಕೆಂದರೆ ಇಲ್ಲಿ ಹೇಳ್ಕೊಂಡ್ರೆ ಆಡ್ಕೊಳ್ಳೋದು ಜಾಸ್ತಿ, ಹಾಗಾಗಿ ಯಾರತ್ತೂ ಹೇಳ್ಕೊಬೇಡ ಅಂತ. ಬರೀ ಅಷ್ಟೇ ಅಲ್ಲ, ನನ್ನಂಥವ್ರಿಗೆ ಸುಮಾರು ಜನಕ್ಕೆ ನೆರಳು ಕೊಟ್ಟಿದ್ದಾರೆ. ಅವ್ರು ಏನಂದರೆ ಅವ್ರ ಮೂಲ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು, ಅವರು ಹೃದಯದಲ್ಲಿ ಇದ್ದಿದ್ದು ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು.
ಆ ಮನೋಭಾವ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ರೀ ಅವ್ರಿಗೆ. ಅಂಥ ವ್ಯಕ್ತಿ ಶಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಇಲ್ಲ, ನಾವು ಕಳ್ಕೊಂಡಿಲ್ಲ, ಜೊತೆಲಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲೇ ನಾನು ಹೋಗ್ತೀನಿ. ವಾರಕ್ಕೆ 2 ದಿನ ಫೋನ್ ಮಾಡ್ತೀನಿ, ಮಾತಾಡ್ತೀನಿ ಅವ್ರ ಜೊತೆಲೆ. ಅವರು ಮಾಡ್ತಾ ಇದ್ದೀನಿ ನಾನು. ಅದೇ ನಾನು ದುರದೃಷ್ಟಕ್ಕೆ ನನ್ನ ಬಗ್ಗೆನೇ ಕಡೆ ಲೇಖನ ಬರೆದ್ರು ಅವರು. ಬರೆದಿದ್ದ ಕಡೆ ಲೇಖನ ನನ್ನ ಬಗ್ಗೆನೇ ಬರೆದ್ರು ಅವರು. ಆದರೆ ನನ್ನ ಹತ್ರ ಕಡೆಯಾಗಿ ಮಾತಾಡಿದ್ದು ಸಾಯೋ ಹಿಂದಿನ ದಿವಸ ಮಧ್ಯಾಹ್ನ 2:30 ಗಂಟೆಗೆ ನನಗೆ ಫೋನ್ ಮಾಡಿ ಯಾವುದೋ ಒಂದು ವಿಚಾರಕ್ಕೆ, ವಿಮರ್ಶೆ ವಿಚಾರಕ್ಕೆ ನನ್ನ ಹತ್ರ ಸ್ವಲ್ಪ ಬೈದಿದ್ದು ಉಂಟು. ಈ ರೀತಿ ಮಾಡಬಾರ್ದಾಗಿ ಬೈದರು. ನನಗೆ ತುಂಬಾ ಅವ್ರನ್ನ ಕಳ್ಕೊಂಡು ಅಂತ ನನಗೆ ತುಂಬ ಸಂಕಟ ಆಗ್ತಾಯಿದೆ. ಅವ್ರು ಎಲ್ಲಿದ್ದು ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಬಿಚ್ಚು ಮನಸ್ಸಿನ ಮಾತುಗಳನ್ನು ಆಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂತಂದರೆ ನಾನು ಅಂಥ ಸ್ನೇಹಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರೊಂದಿಗೆ ಸ್ನೇಹಿತ, ಹಿತೈಷಿ, ಹೃದಯವಂತ ಅಂಥವ್ರು ಕಳ್ಕೊಂಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಬಹುಶಃ ಈ ನುಡಿ ಅವರ ಸ್ನೇಹಿತರು, ಅವರ ಒಡನಾಡಿಗಳು. ಆದರೆ ನೋವು ಇರೋದು ಕುಟುಂಬಕ್ಕೆ. ಒಬ್ಬ ತಂದೆ ಹೋದರೆ ಮತ್ತೊಬ್ಬ ತಂದೆ ಸಿಗಲ್ಲ. ತಂದೆ ಥರ ಇರ್ಬೋದು, ತಾಯಿ ಹೋದರೆ ತಾಯಿ ಥರ ಇನ್ನೊಬ್ಬರು ಸಿಗಲ್ಲ. ತಾಯಿ ಥರ ಕಾಣ್ಬೋದು. ಒಬ್ಬ ಸೋದರ ಆಗ್ಬೋದು, ಸೋದರಿ ಆಗ್ಬೋದು. ಈ ಒಂದು ಸಂದರ್ಭದಲ್ಲಿ ಇಷ್ಟು ಜನ ಮಾತಾಡಿದಾಗ ನನಗನ್ಸಿದ್ದು ನಾನು ಪುಣ್ಯವಂತ. ಯಾಕೆಂದರೆ ಹೋದವ್ರ ಬಗ್ಗೆ ಮಾತಾಡೋಕ್ಕೆ ಒಬ್ಬ ಒಳ್ಳೆಯ ಗೆಳೆಯ ಇರಬೇಕಲ್ಲ, ನೆನೆಸ್ಕೋಬೇಕು. ನಾನು ಯಾಕೆ ನೆನೆಸ್ಕೋತೀನಿ KJ ಕುಮಾರ್ ಅಂತಂದರೆ, ಬಹುಶಃ ನನ್ನ ಕೆರಿಯರ್ ಶುರುವಾಗಿದೆ ಮೈಸೂರಲ್ಲಿ. ಕಾಡು ಅನ್ನುವ ಸಿನಿಮಾ ಶುರುವಾಗಿದ್ದು 73ರಲ್ಲಿ, 72ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಆ ಶೂಟಿಂಗಲ್ಲಿ ಬಂದು ಹೋಗ್ತಾ ಇದ್ದ ಒಂದು ವ್ಯಕ್ತಿನ ಏನು ನೀವು ವಿಡಿಯೋ ತೋರಿಸಿದ್ರೆ ಅಲ್ಲಲ್ಲಿ ಆ ತುಣುಕಲಲ್ಲಿ ಆ ಫೇಸ್ ಕಾಣಿಸ್ತಾ ಇತ್ತು. ಅವಾಗ ನಮಗೂ ಸ್ನೇಹಿತರಾಗಿರಲಿಲ್ಲ. ಅದಾದ ಮೇಲೆ ತುಂಬ ಹತ್ತಿರ ಯಾವುದು ಅಂತಂದರೆ ಅನ್ವೇಷಣೆ ಅಂತ ಒಂದು ಸಿನಿಮಾ ಮಾಡಿದೆ. ಆ ಅನ್ವೇಷಣೆ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲಿ ಸ್ಮಿತಾ ಪಾಟೀಲು ಮತ್ತು ನಮ್ಮ ಅನಂತ್ನಾಗು, ನಾನು ಎಲ್ಲ ಗಿರೀಶ್ವರನಲ್ಲಿ. ಆ ಒಂದು ಸಂದರ್ಭದಲ್ಲಿ ನಾವು ಮೈಸೂರಲ್ಲಿ ಓಡಾಡಬೇಕಾದ್ರೆ ಪರಿಚಯ ಆಗಿದ್ದು KJ ಕುಮಾರ್. ಎಲ್ಲರೂ ಹೇಳಿದಾಗೆ ನಿಷ್ಠಾವಂತ ಪತ್ರಕರ್ತ. ಕೆಲವರು ಮನಿ ಮೇಕಿಂಗ್ ಅಂತ ಇಷ್ಟಪಡ್ತಾರೆ, ಇನ್ನು ಕೆಲವರು ಮನಿ ಅರ್ನಿಂಗ್ ಅಂತ ಇಷ್ಟಪಡ್ತಾರೆ. ಅಂದರೆ ಕೆಲವರು ದುಡ್ಡು ಮಾಡಬೇಕು ಅಂತ ಇಷ್ಟಪಡ್ತಾರೆ, ಕೆಲವರು ಸಂಪಾದನೆ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಆ ಸಂಪಾದನೆ ಮಾಡಬೇಕು ಅಂತ ಇಷ್ಟಪಟ್ಟಲ್ಲಿ ವ್ಯಕ್ತಿ KJ ಕುಮಾರ್. ಯಾರು ಬೇಕಾದರೂ ಹಣ ಮಾಡ್ಬೋದು. ನನಗೆ ಮುಖ್ಯವಾಗಿ ಒಂದು ಅನ್ನಿಸ್ತು, ಇವತ್ತು ಒಬ್ಬ ವ್ಯಕ್ತಿ ಇಲ್ಲ ಅಂತಂದರೆ ಆ ವ್ಯಕ್ತಿನ ನಾವು ಹ್ಯಾಕ್ ಸ್ಮರಿಸ್ಕೋತೀವಿ. ನನಗೆ ಈ ರೂಪತಾನ ಮತ್ತು ಉದಯವಾಣಿ ಇದೆಯಲ್ಲ, ನಾವು ಆ ಕಾಲದಲ್ಲೆಲ್ಲ ನಮ್ಮ ಸಿನಿಮಾಗಳದ್ದು ಫೋಟೋಗಳು ಬರುತ್ತೆ, ಉದಯವಾಣಿ ಫೋಟೋ ನೋಡ್ತಾ ಇದ್ವಿ. ಈಗ ಅದೆಲ್ಲ ಭಾಳ ವಿರಳಾಗಿದೆ, ಯಾರು ಸ್ಟಿಲ್ಸೇ ಹಾಕಲ್ಲ. ಮತ್ತು ನಮ್ಮ ಬಗ್ಗೆ ಆರ್ಟಿಕಲ್ ಏನಾದರೂ ಬರುತ್ತಾ ಪ್ರಿಂಟ್ ಮೀಡಿಯಾದಲ್ಲಿ ಅಂತ ನೋಡಿದಾಗ ಭಾಳ ಖುಷಿಯಿಂದ ಮೊದಲನೇ ಹೆಸರು ನೋಡ್ತಾ ಇದ್ವಿ. ಅಂತಂದರೆ ಅವತ್ತೆಲ್ಲ ಪ್ರಜಾವಾಣಿ ನೋಡ್ತಾ ಇದ್ವಿ, ಮತ್ತು ಕನ್ನಡಪ್ರಭ ನೋಡ್ತಾ ಇದ್ವಿ. ಆಮೇಲೆ ಬಂದಿದ್ದು ಉದಯವಾಣಿ. ಆ ಉದಯವಾಣಿ ಬಂದಾಗ ಒಂದು ಪೇಜ್ಗಳಿಗೆ ಫೋಟೋಸ್ಗಳು ಬರ್ತಾಯಿತ್ತು. ಬಹುಶಃ ಮುಖ್ಯ ಕಾರಣ ಆವತ್ತಿನ ನಾನು ನೆನೆಸ್ಕೊತೀನಿ, ಏನು ನಮ್ಮ ಈ ದಕ್ಷಿಣ ಕನ್ನಡದ ಜನ ಇದ್ದಾರಲ್ಲ, ಅವ್ರು ಇವತ್ತು ಕೂಡ ಅವತ್ತು ಕೂಡ ನಮ್ಮ ಜಯಮಾಲ ಅವ್ರು ಸೇರಿಸಿ ಮತ್ತು ನಮ್ಮ ಸೊಬ್ಬನ್ನು ಸೇರಿಸಿ ಎಲ್ಲರನ್ನೂ ಸೇರಿಸಿ ಅಲ್ಲಿ ಅವಿನಾಶ್ ಇಟ್ಟಿದ್ದಾರೆ. ಅವ್ನು ಬೇಜಾರು ಮಾಡ್ಕೋಬಾರ್ದು. ಇವರುಗಳು ಕೊಟ್ಟಂಥ ಕೊಡುಗೆ ಇದೆಯಲ್ಲ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದದ್ದು. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು, ಹೋಟೆಲ್ ಸಿಸ್ಟಮ್ ಆಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು, ಮತ್ತು ಬದುಕನ್ನು ಕಟ್ಟಿಕೊಡುವಂಥ ಕೆಲವು ವಿಚಾರಗಳಾಗಿರ್ಬೋದು. ನೋಡಿ, ಇಲ್ಲಿ ರಜನಿಕಾಂತ್ ಅವತ್ತೊಬ್ಬ ಕೇವಲ ಒಬ್ಬ ಕಂಡಕ್ಟರ್, ಅವತ್ತು ಸೇಮ್ ಇವರೊಬ್ಬ ಆರ್ಡಿನರಿ ಪತ್ರಕರ್ತ. ಬೇಸಿಗೆ ಆಗ್ತಾ 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 ಬೆಳೆದ್ರು. ಅವರು ರಜನಿಕಾಂತೇ ಆಗಿರ್ಬೋದು, ಆದರೆ KJ ಕುಮಾರ್ ನಾನು ಅರಿಲಿಲ್ಲ. ಇವತ್ತು ನಾನು ಮಿಸ್ ಮಾಡ್ಕೊಳ್ಳೋದು
ಮಿಷನಿಗೆ ಇರಬೇಕಾಗಿತ್ತು. ಇದ್ರ ಬಗ್ಗೆ ನೀವು ಹೆಚ್ಚು ಮಾತಾಡ್ತಾ ಇದ್ರು. ಯಾಕಂದರೆ ಅವರಿಬ್ಬರ ಕುಟುಂಬನ ಒಂದು ಮಾಡುವಂಥ ವ್ಯಕ್ತಿ. ನಾನೊಂದು ಸಣ್ಣ ಕತೆ ಹೇಳಿದ್ರೆ ಮುಗಿಸ್ತೀನಿ. ವ್ಯಕ್ತಿ ಹೇಗೆ ಬದುಕಬೇಕು, ಏನು ಉಪಯೋಗ, ಸತ್ರು ಬದುಕದಂಗಿರ್ಬೇಕು, ಬದುಕಿ ಸತ್ತಂಗಿರ್ಬಾರ್ದು. ಒಂದ್ಸರಿ ಒಂದು ಆಟೋ ರಿಕ್ಷಾದಲ್ಲಿ ಒಂದು ಹೆರಿಗೆ, ಪ್ರಸವ ವೇದನೆ, ಹೆರಿಗೆ ಆಸ್ಪತ್ರೆಗೆ ಹೋಗಬೇಕಾದ ಒಂದು ಹೆಣ್ಣು ಬರ್ತಾ ಇದ್ದಾರೆ, ಕೂತಿದ್ದಾರೆ ಗಾಡಿ. ಇದಕ್ಕೆ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಮಳೆ ಬಂದಾಗ ಹೇಗೆ ಆಸ್ಪತ್ರೆಗೆ ಹೋಗೋದು, ಒಳಗಡೆ ಹೇಗೆ ಹೋಗೋದು ಅನ್ನುವಾಗ ಆಟೋ ಡ್ರೈವರ್ ಹೇಳುತ್ತೆ, ಯೋಚನೆ ಮಾಡಬೇಡಮ್ಮ ಅಂತ ನಾನು ಇದು ಕೊಡೆ ತೆಗೆದುಕೊಟ್ಟನಂತೆ. ಹೌದು, ನಾನು ವಾಪಸ್ ಕೊಡೆ ನಿಮ್ಗೆ ಹೇಗೆ ತಲುಪಿಸೋದು? ಬೇಡ, ಅದರ ಅವಶ್ಯಕತೆ ಯಾರಿಗೂ ಇರುತ್ತೆ, ಇಟ್ಕೊಳ್ಳಿ. ಆ ಹೆರಿಗೆಗೆ ಆಗಬೇಕಾದ ಹೆಣ್ಣು ಆ ಕೊಡೆ ಹಿಡ್ಕೊಂಡು ಆಸ್ಪತ್ರೆ ಒಳಗಡೆ ಹೋಗ್ತಾಳೆ. ಅದನ್ನು ಮನಸ್ಸಲ್ಲಿ ಇರ್ತಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ವಯಸ್ಸಾದ ಮುಖ ಹೋಗಿರ್ತಾನೆ. ಅವನು ಗಾಬರಿ ಆಗ್ಬಿಡ್ತಾನೆ. ನಾನು ಹೊರಗಡೆ ಹೋಗಬೇಕು, ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಹೇಗೆ ಹೋಗ್ಲಿ ಅನ್ನೋವಾಗ ಆಕೆ ನೋಡಿದ ತಕ್ಷಣ ಇವಳು ಹೇಳ್ತಾಳೆ, ಯೋಚನೆ ಮಾಡ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ನೀವು? ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾ, ತಗೊಳ್ಳಿ ಕೊಡೆ ಅಂತ ಆ ಕೊಡೆನ ಆ ಮುದುಕನಿಗೆ ಕೊಡ್ತಾನೆ ತಾತಪ್ಪನಿಗೆ. ತಾತಪ್ಪ ಇನ್ನೇನು ಬಸ್ಸಿಗೆ ಹತ್ತಬೇಕು. ಹತ್ತಿದಾಗ ಮಳೆ ಬರ್ತಾನೆ ಇದೆ. ಪಕ್ಕದಲ್ಲಿ ನೋಡ್ತಾನೆ ಒಂದು ಮುದುಕಿ, ಹೂವು ಮಾರೋ ಮುದುಕಿ, ತಲೆ ಮೇಲೆ ರೆಡ್ ಇಟ್ಕೊಂಡು ಆ ಹೂವನ್ನೆಲ್ಲ ಹಾಗೆ ಪ್ರೊಟೆಕ್ಟ್ ಮಾಡಿಕೊಂಡು ಹೇಗೆ ಮನೆಗೆ ಹೋಗೋದು ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಇವನಿಗಂತೂ ಬಸ್ ಬಂತು, ಇವನ ಕೆಲಸ ಮುಗೀತು. ಮುಗಿಸ್ಬಿಟ್ಟು ಆ ಛತ್ರಿಯನ್ನು ನೋಡಿ ಆ ಮುದುಕಿ ಕೈ ಕೊಡ್ತಾನೆ. ನೀನು ತೊಗೊಂಡು ಹೋಗೋ ಇದನ್ನು, ಇದರ ಅವಶ್ಯಕತೆ ನನ್ನ ಆಯಿತು, ಇದು ನಿಮ್ಗೆ ಉಪಯೋಗ ಆಗುತ್ತೆ, ಕೊಡ್ಬೇಕು. ಹಾಗೆ ಎಲ್ಲ ತೊಗೊಂಡು ಹೂವು ಎಲ್ಲ ಮುಡಿಸ್ಕೊಂಡು ಎಲ್ಲ ಬ್ಯಾಗಲ್ಲಿ ಹಾಕೊಂಡು ಆ ಛತ್ರಿ ಇಟ್ಕೊಂಡು ಮನೆ ಹತ್ರ ಹೋಗ್ತಾಳೆ. ಮನೆ ಹತ್ರ ಹೋದಾಗ ಜೋರು ಆ ಮನೆಯಲ್ಲಿ ಆ ಗುಡಿಸಲು ಮುಂದೆ ಒಂದು ಚಿಕ್ಕ ಹುಡುಗಿ ನಿಂತ್ಕೊಂಡು ಅಳ್ತಾ ಇದ್ದಾಳೆ. ಅಳ್ತಾ ಇದ್ದಾಗ ಅವ್ರಿಗೆ ಅನ್ಸುತ್ತೆ, ಯಾಕೆ ಅಳ್ತಾ ಇದ್ದೀನಿ? ಇಲ್ಲ, ಮಳೆ ಬರ್ತಾ ಇದೆ, ನನ್ನ ಮನೆಗೆ ಹೇಗೆ ಹೋಗಲಿ? ಯಾಕಮ್ಮ, ತಗೋ, ನನ್ನ ಈ ಛತ್ರಿ ಕೆಲಸ ಮುಗಿತು, ನೀನು ತಗೋ ಈ ಛತ್ರಿನ ತೊಗೊಂಡು ಮನೆಗೆ ಹೋಗು. ಅವಳು ಒಂಥರ ಖುಷಿ ಆಗುತ್ತೆ. ಹಾಕೊಂಡು ಹಾಗೆ ಹೋಗ್ತಾಳೆ. ಮನೆಯಲ್ಲಿ ತಂದೆಗೆ ಆತಂಕ. ಮಗುನ ಸ್ಕೂಲ್ ಕಳಿಸಿದ್ದೀನಿ, ಮಗು ಬಂದಿಲ್ಲ, ಏನಪ್ಪ ಅಂತಂದಾಗ ಮಗು ಬರುತ್ತೆ ಕೊಡೆ ಹಿಡ್ಕೊಂಡು. ನೋಡ್ತಾನೆ, ತಬ್ಗುತ್ತಾನೆ. ತಬ್ಕೊಂಡು ದಿಕ್ಕಿ ನೋಡಿದಾಗ ಆ ಅಪ್ಪ ಬೇರೆ ಯಾರು ಅಲ್ಲ, ಆಟೋ ಡ್ರೈವರ್. ಬಹುಶಃ ನಿನ್ನ ಜೀವನದಲ್ಲಿ ನೀನೊಂದು ವಿಚಾರವನ್ನು ಹೇಳ್ತಾ ಬಂದೆ. ನಮ್ಮಪ್ಪ ಬೆಳಗ್ಗೆ ಸಿನಿಮಾ ಟಿಕೆಟ್ನ 9 ಗಂಟೆಗೆ ಒಂದು ಶೋಗೆ, 1 ಗಂಟೆಗೆ ಒಂದು ಶೋಗೆ ಮುಗಿಸ್ಕೊಂಡು ಬಂದು ನನ್ನ ಹತ್ರ ಕೆಲವು ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ನಾವು ನೋಟ್ ಮಾಡ್ಕೋತಾ ಇದ್ದೆ. ಸಿನಿಮಾ ಅಂದರೆ ಅಷ್ಟು ಪ್ರೀತಿಸೋರು, ಮತ್ತೆ 7 ಗಂಟೆ ಶೋ ಹೊರಟೋಗ್ಬಿಡೋರು ಅಂತ ಹೇಳಿಲ್ಲ. ಈಗ ನಿಮ್ಮಪ್ಪ ಕೊಟ್ಟ ಕಡೆ ನಿನ್ನ ಹತ್ರ ಬಂದಿದ್ದೆ. ಬಹುಶಃ ನೀನು ಮುಂದುವರಿಸು. ಯಾಕೆಂದರೆ ತಂದೆಯ ಕನಸನ್ನು ಪೂರೈಸಿದ ಮಗಳು. ಪ್ರತಿ ಸಲ ಹೇಳ್ತೀನಿ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗರು. ನನ್ನ ನಾಯಕಿ ಕೂಡ ಜಯಮಾಲ. ಯಾಕೆ ಹೇಳ್ತೀನಿ ಅಂದರೆ, ಎಲ್ಲಿ ಹೆಣ್ಣನ್ನು ಪೂಜಿಸ್ತೀವಿ, ಎಲ್ಲಿ ಹೆಣ್ಣನ್ನು ಗೌರವಿಸ್ತೀವಿ, ಎಲ್ಲಿ ಅವಳಿಗೆ ನಾವು ಒಂದು ರೀತಿ ದೇವತೆ ಥರ ನೋಡ್ತೀವಿ, ಆ ಮನೆ ಬೆಳಗತ್ತೆ. ಹೀಗಾಗಿ ನಿಮ್ಮ ತಂದೆಯ KJ ಕುಮಾರ್ ಅನ್ನೋದನ್ನು ಸುನಯ ಶಕ್ತಿ ಮುನ್ನಡೆಸಬೇಕು ಅಷ್ಟೇ ಅಂತ ಹೇಳ್ತಾ, ಎಲ್ಲ ನನ್ನ ಪತ್ರಿಕೋದ್ಯಮದ ಮಿತ್ರರಿಗೆ ಬಹಳ ಚೆನ್ನಾಗಿ ಹೇಳಿದ ಜಗೇಶ್. ನನಗೆ ಈ ಒಂದು ನಾವೇ ಅನ್ನೋದೊಂದ್ಸಲಿ ಕಲಿಬೇಕಾಗತ್ತೆ. ಏನಯ್ಯ, ಯಾರೋ ಒಬ್ಬ ತೀರ್ಕೊಂಡ್ಬಿಟ್ರೆ ಅವ್ರು ಹೋಗ್ಬಿಟ್ರಾ, ಹೌದಾ ಅಷ್ಟೇನಂತ ಒಂದು ಹಾರ ತಗೊಂಡು ಹಾಕಿಡೋದಲ್ಲ, ನೆನೆಸ್ಕೋಬೇಕು, ಗೌರವಿಸ್ಬೇಕು. ಇವತ್ತು ನಾವು ಜಯಮಾಲ ಅವರು ಮಾತಾಡಬೇಕಾ, ಎಲ್ಲೆಲ್ಲ ನಾವು ಹೋಗಲೇಬೇಕು. ಇದಕ್ಕೆ ಮುಖ್ಯ ಕಾರಣ ಅವತ್ತು ನನಗೆ PRO ವೆಂಕಟೇಶ್ ಹೇಳೋರು, ಈ ಥರ ನಾವು 2ನೇ ತಾರೀಕು ಒಂದು ನುಡಿ ನಮನ ಇಟ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ನುಡಿ ನಮನ ಅಂದರೆ ನಾವು ಮಾತಿನಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವ್ರು ಏನೇನು ಕಾರ್ಯಗಳನ್ನ ಅಂದರೆ ಅನ್ಫಿನಿಶ್ಡ್ ಜಾಬ್ ಅಂತ ಏನು ಕರಿತೀವಿ, ಅದನ್ನು ಸಾಕಷ್ಟು ಮಟ್ಟಿಗೆ ಫಿನಿಶ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ
ನನ್ನ ಕುಟುಂಬದ ಪರವಾಗಿ ಮೇಲಾಗಿ ಎಲ್ಲ ಪತ್ರಿಕೋದ್ಯಮ ಮಿತ್ರರು ನಾನು ಬಂದಿದ್ದಾರೆ. ವಾಸಣ್ಣ ಇದ್ದಾರೆ, ನಾಗೇಂದ್ರ ಇದ್ದಾರೆ, ನಮ್ಮ ಎಲ್ಲರೂ ಇದ್ದೀರಾ, ಹೆಸರುಗಳು ಬೇಡ. ಸುನಯ್ಯ, ನಾವು ನಿಮ್ಮ ಜೊತೆ ಇದ್ದೀವಿ. ಧನ್ಯವಾದ, ನಮಸ್ಕಾರ. ಮಧ್ಯೆ ಸೆಂಟ್ರ್ ಬನ್ನಿ. ನವೀನ ಒಂದು ಆರ್ಡಿನಲ್ಲಿ ಕೆಲಸ ಮಾಡ್ತಿದ್ರು, ಅದು ನೆನಪು ಬ್ಯಾಗ್ರೌಂಡ್ ಕಾಣಿಸ್ತಾರೆ. ಸಿದ್ಧಾರ್ಥಲ್ಲಿದ್ದಾರೆ. ಸರ್ ಈ ಕಡೆ ಸರ್ ಇಲ್ಲಿ